ಹೀಗೆ ಶರಣರು ಪರ್ವತವಾದಕ್ಕೆ ಬರ್ತಾರೆ. ಈಗ ನಾವೆಲ್ಲ ಅದಕ್ಕೇನಂತೆ ಪರ್ತಾಬಾದ್ ಅಂತ ಕರಿತೀವಿ. ಈಗಿನ ಪರ್ತಾಬಾದೆ ಆಗಿನ ಪರ್ವತಬಾದ. ಆ ಪರ್ವತಬಾದಿಗೆ ಬಂದು ನೋಡ್ತಾರ ಶರಣರು. ಎಷ್ಟೋ ಜನ ತಮ್ಮ ಬಂಡಿ ಒಳಗ ತಮ್ಮ ಸಾಮಾನುಗಳನ್ನು ತುಂಬಿಕೊಂಡು ಊರು ಬಿಡ್ತಿರ್ತಾರ. ಎಷ್ಟೋ ದನ ಕರುಗಳು ವಿಲಿ ವಿಲಿ ಅಂತ ಒದ್ದಾಡಿ ಆಹಾರ ಇಲ್ಲದೆ ಸಾಯ್ತಿರ್ತಾವ. ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ಕೂಡ ಸೊರಗಿ ನುಗ್ಗಲಾಗಿ ಬಿಟ್ಟಿರ್ತಾರ. ಅದನ್ನೆಲ್ಲ ನೋಡ್ತಾರ ಶರಣರು. ಮಳಿ ಇಲ್ಲ, ಬೆಳಿ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ನುಚ್ಚಿಲ್ಲ, ಜ್ವಾಳ ಇಲ್ಲ. ಆ ಇಡೀ ಗ್ರಾಮನ ಬರಗಾಲದಿಂದ ಏನ್ ಮಾಡ್ತಿರ್ತೈತಿ, ಒಂದು ಭೀಕರವಾಗಿರ್ತಕ್ಕಂಥ ಕಷ್ಟವನ್ನ ಅನುಭವಿಸ್ತಿರ್ತೈತಿ. ಆಗ ಶರಣರ ಪರಮಾತ್ಮನನ್ನ ಕೇಳ್ಕೊಂಡು, ಪರಮಾತ್ಮ, ಈ ಗ್ರಾಮಕ್ಕೆ ಬರಗಾಲ ಬಂದೈತಿ ಅಂತಂದ್ರ ಈ ಬರಗಾಲ ನೀಗಬೇಕಲ್ಲ. ಕೇವಲ ಬರಗಾಲ ನೀಗಬೇಕು ಅಂತಂದ್ರ ಅಲ್ಲಿ ಇಲ್ಲಿ ಹೋಗಿ ಜೋಳಗಳನ್ನ ತಗೊಂಡ್ಬಂದು ದಾಸೋಹ ಮಾಡಿದ್ರೆ ಮಾತ್ರ ಬರಗಾಲ ನೀಗಂಗಿಲ್ಲ. ಅಲ್ಲೊಂದಿಷ್ಟು ಧರ್ಮದ ಕಾರ್ಯಗಳಾಗಬೇಕು. ಅಲ್ಲೊಂದು ಯಾವುದಾದ್ರೂ ಒಂದು ಪುರಾಣ ಪ್ರಾರಂಭ ಮಾಡಬೇಕು. ಅದರಿಂದ ಬರಗಾಲ. ಯಾಕಂದ್ರೆ ಇವತ್ತು ಎಲ್ಲೆಲ್ಲಿ ಬರಗಾಲ ಅದಾವ ನೋಡ್ರಿ. ಕರ್ನಾಟಕದೊಳಗ ಯಾವ ಜಿಲ್ಲೆದೊಳಗ ಬರಗಾಲ ಅದಾವೋ ಅಲ್ಲಿ ಯಾವುದಾದ್ರೂ ಒಂದು ಪುರಾಣವನ್ನು ಹಚ್ಚಿದ್ರ, ಶರಣಬಸವೇಶ್ವರ ಪುರಾಣ ಹಚ್ಚಿದ್ರ ಪುರಾಣ ಮುಗಿದ್ರೊಳಗ ಮಳಿ ಬಂದು ಹೋಗುತ್ತೈತಿ. ಅಂತ ಶಕ್ತಿ ಪುರಾಣದೊಳಗ ಐತಿ. ಆಗ ಶರಣರು ಏನ್ ಮಾಡ್ತಾರ ಅಂತಂದ್ರ, ಹಾಗಾದ್ರೆ ಈ ಗ್ರಾಮದೊಳಗೂ ಕೂಡ ಬರಗಾಲ ನೀಗಬೇಕಾಗಿತ್ತು ಅಂದ್ರೆ ಅವನ ಕೃಪೆ ಬೇಕಲ್ಲ, ಪರಮಾತ್ಮನ ಕೃಪೆ ಬೇಕು ಅಂತ ಆ ಪರ್ವತ ಬಾದಿನೊಳಗ ಶಿವಪುರಾಣವನ್ನ ಪ್ರಾರಂಭ ಮಾಡಿದ್ರು. ಎಲ್ಲಾ ಜನರು ಶಿವಪುರಾಣವನ್ನ ಕೇಳಿ ಅಲ್ಲೇ ದಾಸೋಹವನ್ನ ಮಾಡೋದು. ಎಲ್ಲ ಜನ ಊರ್ ಬಿಡ್ತಕ್ಕಂಥ ಜನಗಳಿಗೆ ಹೋಗಿ ಹೇಳ್ತಾರೆ ಶರಣರು, ಯಾರು ಊರ್ ಬಿಟ್ಟು ಹೋಗ್ಬೇಡ್ರಪ್ಪ, ನಿಮಗೇನು ವ್ಯವಸ್ಥೆ ಬೇಕು, ನಿಮಗೆ 3 ಹೊತ್ತಿನ ಪ್ರಸಾದ ನಾನು ಆ ಶಿವಪುರಾಣದೊಳಗೆ ಪ್ರಸಾದವನ್ನ ಮಾಡಿಸ್ತೇನೆ, ನಿಮ್ಮ ಧನ ಕರಗಳಿಗೆ ಕೂಡ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಊಹವನ್ನ ಪ್ರಾರಂಭ ಮಾಡಿದ್ರು. ಯಾರ್ಯಾರ ದನ ಅದಾವ ಅವರಿಗೆ ಬೇರೆ ದಾಸೋಹ, ಭಕ್ತರಿಗೆ ಬೇರೆ ದಾಸೋಹ. ಸಾಯಂಕಾಲ ಆತು ಅಂತಂದ್ರೆ ಹಿಂಗೆ ಶಿವಪುರಾಣ ಹಿಂಗೆ ಪ್ರಾರಂಭ ಆತು. ಪ್ರತಿನಿತ್ಯವೂ ಕೂಡ ಯಾರ ಬಂದ್ರು ಇಲ್ಲ ಅನ್ಲಿಲ್ಲ, ಎಲ್ಲರಿಗೂ ಕೂಡ ದಾಸೋಹ. ಆ ದಾಸೋಹಕ್ಕೆ ಬೇಕಲ್ಲ. ಶರಣರಿಂದ ಆಸ್ತಿ ಅಲ್ಲ, ಅಂತಸ್ತಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಆಗೇನ್ ಮಾಡಿದ್ರು ಅಂತಾರೆ ಶರಣರು, ತಾವ ಜೋಳಿಗೆ ಹಾಕೊಂಡು ಯಾರಂತಲ್ಲ ಒಂದಷ್ಟು ಐತೋ ಅವ್ರಂತಲ್ಲಿ ಹೋಗುದು, ಯಪ್ಪ ಹಿಂಗ ಪರ್ವತ ಬಾದಿನೊಳಗ ಬರಗಾಲ ಬಿದ್ದೈತಿ, ಜನಕ್ಕೆ ದಾಸೋಹ ಮಾಡಾಕತ್ತೀನಿ, ನಾ ನಿಮಗ್ ಹಂಗ ಒಯ್ಯಾಕತ್ತಿಲ್ಲ, ಮತ್ತಿದನ್ನ ಮುಟ್ಟಿಸ್ತೀನಿ, ನನಗೆ ಸಾಲ ಅಂತ ಕೊಡ್ರಿ ಅಂತ ಏನ್ ಮಾಡ್ತಿದ್ರು, ಹೋಗಿ ಅಲ್ಲೊಂದಿಷ್ಟು ಇಸ್ಕೊಂಡ್ಬರುದು, ಇಲ್ಲೊಂದಿಷ್ಟು ಇಸ್ಕೊಂಡ್ಬರುದು. ಎಲ್ಲಾ ಕಡೆನೂ ಏನ್ ಮಾಡಿದ್ರು ಅಂತಂದ್ರ ಜೋಳಗಳನ್ನ, ಧಾನ್ಯಗಳನ್ನ, ಹಣಗಳನ್ನ ಇಸ್ಕೊಂಡ್ಬಂದು ಆ ಪರ್ವತ ಬಾದಿನೊಳಗೆ ಎಲ್ಲರಿಗೂ ಕೂಡ ದಾಸೋಹವನ್ನ ಪ್ರಾರಂಭ ಮಾಡ್ತಾರೆ. ಹೀಗೆ ದಾಸೋಹವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಬ್ರಹ್ಮಪುರದ ದೊಡ್ಡಪ್ಪ ಗೌಡ್ರು ಅಂತಿರ್ತಾರೆ. ಅವ್ರದ್ದು ಕೂಡ ಜೋಳದ ವ್ಯಾಪಾರ. ಒಂದಿಷ್ಟು ಜೋಳವನ್ನ ಮಾರಿ ಅದರಿಂದನೇ ಹೊಟ್ಟೆ ತುಂಬಿಕೊಳ್ತಕ್ಕಂಥ ದೊಡ್ಡಪ್ಪ ಗೌಡ್ರು ಬ್ರಹ್ಮಪುರದೊಳಗೆ ನೆಲೆಸಿರ್ತಾರ. ಹಿಂಗೆ ಸುತ್ತಮುತ್ತ ಗ್ರಾಮಕ್ಕಂದ್ರೆ ಜೋಳ ಮಾರಾಕ್ ಬರೋರು ಎತ್ತಿನ ಮೇಲೆ, ಹೋರಿ ಮೇಲೆ, ಹಾಗೆ ಎತ್ತಿನ ಮೇಲೆ ಇರ್ತಿತ್ತು. ಅವ್ರದೊಂದು ಬಲಿಷ್ಠವಾಗಿರ್ತಕ್ಕಂಥ ಹೋರಿ, ಅದರ ಮ್ಯಾಗೇನು ಜೋಳ ತುಂಬ್ಕೊಂಬರೋದು ಮಾರ್ತಿದ್ರು. ಅವ್ರಿಗೆ ಕೂಡ ಒಂದಿಷ್ಟು ದಾನ ಧರ್ಮ ಅಂತಕ್ಕಂಥದ್ದು ಇತ್ತು ದೊಡ್ಡಪ್ಪ ಗೌಡ್ರಿಗೆ. ಆಗ ಏನ್ ಮಾಡೋರು ಅವರು, ಹಿಂಗ ಪರ್ವತ ಬಾದಿನೊಳಗ ಬರಗಾಲ ಬಿದ್ದತೆ ಅಂತ ಅಲ್ಲೊಬ್ರು ಮಹಾತ್ಮರ ದಾಸೋಹ ನಡೆಸ್ಯಾರ. ಆ ದಾಸೋಹಕ್ಕೆ ನಂದು ಸ್ವಲ್ಪ ಏನಾದ್ರು ಸೇವಾ ಸಲ್ಲಿ ಅಂತ ಏನ್ ಮಾಡ್ತಿದ್ರು, ಮಾರೋ ಸಂದರ್ಭದೊಳಗ ತಾವು ಮಾರ್ತಕ್ಕಂಥ ಜ್ವಾಳದೊಳಗ ಏನ್ ಮಾಡ್ತಿದ್ರು, ಒಂದಿಷ್ಟು ಅಲ್ಲಿ ದಾಸೋಹಕ್ಕೆ ನೀಡುದು, ಮುಂದೆ ಹೋಗೋದು ಮಾಡ್ತಿದ್ರು. ಹಿಂಗೆ ಯಾವಾಗ ದಾಸೋಹಕ್ಕೆ ಪ್ರತಿನಿತ್ಯವೂ ಕೂಡ ದಾಸೋಹಕ್ಕೆ ಅಲ್ಲಿ ಬಂದ್ರು ಅಂತಂದ್ರೆ ಅಲ್ಲೊಂದಿಷ್ಟು ಜ್ವಾಳ ಕೊಡೋದು, ಉಳಿದದ್ದು ಜ್ವಾರ ಮಾರೋದು. ಹೆಂಗ ಜ್ವಾಳಗಳನ್ನ ಮಾಡ್ತಿದ್ರು ಅವರು. ಅವ್ರಿಗೆ ಹೆಂಗಾಗ್ತಿತ್ತು ಅಂತಂದ್ರೆ ಪ್ರತಿನಿತ್ಯ ಕೊಡಬೇಕಾಗಿತ್ತು ಅಂತಂದ್ರ ಅವ್ರ ಮನಸ್ಸಿನೊಳಗೆ ಬರ್ತಿತ್ತು, ಕೊಟ್ಟು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಅಂದ್ರೆ ಪ್ರತಿನಿತ್ಯ ಎಷ್ಟು ಅವರ ಹಣ ಸಂಪಾದನೆಯನ್ನು ಮಾಡುವೈತಿದ್ರು ಅಷ್ಟ ಹಣ ಸಂಪಾದನೆ ಮಾಡುವೈತಿದ್ರು. ಅಲ್ಲಿ ದಾಸೋಹಕ್ಕೆ ಕೊಟ್ರೆ ಕಮ್ಮಿ ಆಗ್ಬೇಕಲ್ಲ. ದಾಸೋಹಕ್ಕೆ ಜ್ವಾಳ ಕೊಡ್ತಿದ್ರು, ಆದ್ರೂ ಏನಾಗ್ತಿತ್ತು, ಮನೆಗೆ ಹೋಗಿ ನೋಡಿದ್ರ ಪ್ರತಿನಿತ್ಯ ಎಷ್ಟು ಹಣ ಒಯ್ಬೇಕು ಅಷ್ಟ ಹಣ ಒಯ್ಯೋರು. ಅವ್ರಿಗೆ ಆಶ್ಚರ್ಯ ಅನಿಸ್ಬಿಡ್ತಿತ್ತು. ಮೊದಲು ಅಷ್ಟ ಕೊಡ್ತಿದ್ನಿ, ಇಲ್ಲಿ ದಾನ ಮಾಡಿದ್ರು ಕೂಡ ಅಷ್ಟ ಬರಾಕ್ತತಿ ಅಂತಂದ್ರ ಆ ಮಹಾತ್ಮರಂತಲ್ಲಿ ಏನೋ ಒಂದು ಶಕ್ತಿ ಐತಿ ಅಂತ ಏನ್ ಮಾಡಿದ್ರು, ಪ್ರತಿನಿತ್ಯವೂ ಅವರ ದರ್ಶನ ಪಡೆದು ಅಲ್ಲಿ ಜೋಳಗಳನ್ನು ಕೊಟ್ಟು. ಹೀಗೆ ಶರಣ ಬಸವರ ದಾಸೋಹದೊಳಗ ದೊಡ್ಡಪ್ಪ ಗೌಡರ ಒಂದು ಸಹಾಯನು ಕೂಡ ಕೈಗೂಡಿ ಏನಾಡ್ತೈತಿ, ಇಡೀ ಪರ್ವತಬಾದ ದಾಸೋಹ ನಡೀತೈತಿ. ಹೀಗೆ ಪರ್ವತವಾದ ಮುಂದ ಶರಣರ ಕೃಪೆಯಿಂದ ಏನು ಶಿವಪುರಾಣ ಹಚ್ಚಿದ್ರೋ ಆ ಶಿವಪುರಾಣದ ಕೃಪೆಯಿಂದ ಏನಾಗ್ತೈತಿ, ಶರಣರ ಪಾದ ಸ್ಪರ್ಶದಿಂದ ಅಲ್ಲಿಯೂ ಕೂಡ ಮಳೆ ಬಂದು ಪರ್ವತವಾದಿನ ಬರಗಾಲ ನೀಗ್ತೈತಿ. ಆಗ ಅಲ್ಲಿ ಇರ್ತಕ್ಕಂಥ ಜನ ಅಂತಾರ, ಎಂತ ಮಹಾತ್ಮರಪ್ಪ ನೀವು, ನಾವು ಇಡೀ ಗ್ರಾಮವನ್ನ ಬಿಟ್ಟು ಹೊಂಟಿದ್ದೀವಿ, ಗ್ರಾಮವನ್ನ ಬಿಟ್ಟು ಹೋಗುವ ಸಂದರ್ಭದೊಳಗ ಈ ಪರ್ವತ ಬಾದಕ್ಕೆ ಬಂದು
ಆ ಪರಮಾತ್ಮನ ಇಚ್ಛೆ ಏನೋ ಆ ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ಶರಣಬಸವರ ಪರ್ವತ ಬಾದಿಗೆ ಬಂದು ಪರ್ವತ ಬಾದನ ಬರಗಾಲವನ್ನ ಕಳೆದಿರ್ತಕ್ಕಂಥವ್ರು ಇವರು ಕೇವಲ ಶರಣರಲ್ಲ, ಬರಗಾಲವನ್ನ ಕಳೆದಿರ್ತಕ್ಕಂಥ ಬರಗಾಲದ ಬಂಟ ಶರಣಬಸವ ಅಂತ ಹೆಸರನ್ನ ಕೊಡ್ತಾರೆ. ಹೀಗೆ ಶರಣರು ಎಲ್ಲಾದ್ರೂ ಒಂದಿಷ್ಟು ಕಷ್ಟ ಐತಿ ಅಂತಂದ್ರ ಅದನ್ನ ಕೇಳಿ ಹಂಗ ಹೋಗ್ತಕ್ಕಂಥವ್ರಲ್ಲ, ಬರಗಾಲವನ್ನ ನೀಗಿಸಿರ್ತಕ್ಕಂಥವ್ರು. ಹೀಗೆ ಬರಗಾಲವನ್ನ ಹೋಗಲಾಡಿಸಿರ್ತಕ್ಕಂತಹ ಶರಣಬಸವರು. ಆಗ ದೊಡ್ಡಪ್ಪ ಗೌಡ ಏನು ದಿನಾಲು ಬರ್ತಿದ್ದನಲ್ಲ, ಒಂದು ದಿವಸ ಏನ್ ಮಾಡ್ತಾನ, ಮನೆಯೊಳಗ ಹೋಗಿ ತನ್ನ ಹೆಂಡತಿಗೆ ಕೇಳ್ತಾನ. ಅವನ ಹೆಂಡತಿಯಾಗಿರ್ತಕ್ಕಂಥ ನೀಲಮ್ಮಗೆ ಕೇಳ್ತಾನ, ಅಲ್ಲ ನಾನು ದಿನಾಲು ಕೂಡ ಆ ಪರ್ವತ ಬಾದತ್ ಗ್ರಾಮ ಬರುತ್ತ, ಅಲ್ಲೊಬ್ರು ಶರಣರು ಅದಾರ, ದಿನಾ ದಾಸೋಹಕ್ಕಂತ ನಾ ಒಂದಿಷ್ಟು ಜೋಳ ಕೊಡ್ತೀನಿ, ಆ ಜೋಳ ಕೊಟ್ಟು ಮಾರಕ್ ಹೋಗ್ತೀನಿ, ಆದ್ರೆ ಏನು ಜೋಳ ಮಾರಿ ಕೊಟ್ಟಿರ್ತೀನಲ್ಲ ಅದ್ರದ್ದು ಹಣ ಬಂದಿರ್ತೈತಿ ನನಗ, ಅಂತ ಒಂದು ಶಕ್ತಿ ಐತಿ ನೋಡಲ್ಲಿ, ಬಹಳ ಚಲೋ ಆತ್ರಿ ಅನ್ಲಕ್ಕಿ. ಅದಕ್ಕ ನನ್ನ ಮನಸ್ಸಿನೊಳಗೊಂದು ಇಚ್ಛೆ ಐತಿ, ಏನಿಲ್ಲ, ಆ ಪರ್ವತ ಬಾದಳಿರ್ತಕ್ಕಂಥ ಶರಣರನ್ನ ನಮ್ಮ ಮನೆಗೆ ಕರ್ಕೊಂಡ್ಬರ್ಬೇಕಂತ ಮಾಡೀನಿ, ಅದಕ್ಕೆ ನಿನ್ನ ಕೇಳಾಕ ಬಂದೀನಿ ಅಂದ. ಯಾಕಂದ್ರೆ ಎಲ್ಲ ಮತ್ತು ಮನೆ ಹಿರ್ತಾನೆ ಇರೋದು ಹೋಮ್ ಮಿನಿಸ್ಟರ್ ಮನೆಯಾಗ ಹೆಣ್ಮಕ್ಳಲ್ಲ, ಹೆಣ್ಮಕ್ಳನ್ನ ಕೇಳಾರ ಏನು ಮಾಡಕ್ ಬರಂಗಲ್ಲ. ಮತ್ತೆ ಕೇಳಾರ ಕರ್ಕೊಂಬಂದ್ರ ನೀವು ಸುಮ್ಮಿರ್ತೀರನ? ನೀವೇನಂತೀರಿ? ಯಾರನ್ನ ಒಂದ್ ಕಪ್ ಚಾ ಕುಡಿಯಾಕ ಹೇಳಾರ ಕರ್ಕೊಂಬಂದ್ರ ಸಾಕ, ಕರ್ಕೊಂಬತ್ ನೋಡಿದ ಮನ್ಯಾಗ ಐತಿ ಅನ್ನಂಗಲ್ಲ, ಇಲ್ಲ ಅನ್ನಂಗಲ್ಲ, ಕೇಳಂಗಲ್ಲ, ಏನಿಲ್ಲ, ಒಟ್ಟು ಕರ್ಕೊಂಬಂದ್ ಮಾಡ್ಕೊಂಡ್ರೆ ಎಲ್ಲಿಂದ ಮಾಡ್ಕೊಡ್ಬೇಕು ನಾನು? ದೈತಿರಿಲ್ಲ, ಹಿಟ್ಟಿಲ್ಲ, ನುಚ್ಚಿಲ್ಲ, ಚಾ ಪುಡಿ ಇಲ್ಲ, ಹಾಲಿಲ್ಲ, ದಿನ 20 ಮಂದಿನ ಕರ್ಕೊಂಬಂದ್ ಕುಂದರ್ಸೈತಿ. ಅದಕ್ಕೆ ಏನ್ ಮಾಡಿದ್ರೆ ದೊಡ್ಡಪ್ಪ ಗೌಡ ಮನ್ಯಾಗ ಮೊದಲು ಹೆಂಡತಿ ಪರ್ಮಿಷನ್ ತಗೋಬೇಕು ಅಂತ ಏನ್ ಮಾಡಿದ್ರೆ ನೀಲಮ್ಮ ತಾಯಿಗೆ ಕೇಳ್ತಾರ, ಮತ್ತ ಅವ್ರನ್ನ ಮನೆಗೆ ಕರ್ಕೊಂಬರ್ಬೇಕಂತ ಮಾಡೀನಿ ಅಂದ್ರು. ಮತ್ತೆ ಹೆಂಗ ಮಾಡ್ಲಿ ಅಂದಾಗ ನೀಲಮ್ಮ ತಾಯಿ ಅಂತಾಳ, ಏನ್ರಿ ನೀವು ಇಂಥದೆಲ್ಲ ನನ್ನ ಕೇಳೋದ? ನೀವು ಕೇಳಿದಕ್ಕೆ ನನಗೆ ಖುಷಿ ಆಗ್ಲಿಲ್ಲ, ನೀವು ಕರ್ಕೊಂಡ್ ಬಂದಿದ್ರಂದ್ರ ಇದ್ರ 10 ಪಟ್ಟು ನನಗೆ ಖುಷಿ ಆಕ್ಕಿತ್ರಿ ಅಂದ್ಲಕ್ಕಿ. ಈ ಮಾತು ಕೇಳಾರ ಕರ್ಕೊಂಡ್ ಬಂದಿದ್ರಂದ್ರ 10 ಪಟ್ಟು ನನಗೆ ಖುಷಿ ಆಕ್ಕಿತ್ತಲ್ರಿ, ಹೋಗ್ರಿ ಮೊದಲ ಶರಣರನ್ನ ನಮ್ಮ ಮನೆಗೆ ಮಹಾತ್ಮರ ಕರ್ಕೊಂಬರ್ರಿ ಅಂತ ಕಳಿಸ್ತಾಳ. ಹೋದ್ರಿ ಶರಣರ ಹೋಗಿ ದೊಡ್ಡಪ್ಪ ಗೌಡ ನಮಸ್ಕಾರ ಮಾಡಿರ್ತಾನೆ, ಯಪ್ಪ ಮತ್ತ ನಮ್ದಿಲ್ಲೇ ಬ್ರಹ್ಮಪುರ ಅಂತಕ್ಕಂಥದ್ದು ಬರ್ತೈತಿ, ಅಲ್ಲಿ ನಮ್ಮ ಮನಿ ಐತಿ, ನಿಮ್ ಪಾದ ನಮ್ಮ ಮನಿ ಒಳಗಟ್ಟು ಬೀಳ್ಬೇಕ್ರಪ್ಪ, ಬರ್ರಿ. ಶರಣರಿಗೆ ಅವನ ಭಕ್ತಿ ಗೊತ್ತಿರ್ತೈತಿ, ಪ್ರತಿನಿತ್ಯ ದಾಸೋಹಕ್ಕೆ ಜೋಳ ಕೊಡ್ತಾನ ಅನ್ನೋದು ಗೊತ್ತಿರ್ತೈತಿ, ಆದ್ರೆ ಇನ್ನೂ ಅಷ್ಟು ಭಕ್ತನ ಭಕ್ತಿಯನ್ನ ಪರೀಕ್ಷೆ ಮಾಡಕ್ ಶರಣರು ಅಂತಾರ. ದೊಡ್ಡಪ್ಪ ಗೌಡ್ರ ನೀವೆಲ್ಲ ಕರೆದ್ರಪ್ಪ, ನೀವೆಲ್ಲ ನಿಮ್ ಮನಿಗೆ ಬರ್ರಿ ಅಂತ ಕರೆದ್ರಿ, ಆದ್ರ ಈ ಪರ್ವತ ಬಾದೊಳಗ ಬರಗಾಲಕ್ಕ ಆ ಊರು ಈ ಊರಿಗೆ ಅಡ್ಡಾಡಿ ಏನ್ ಮಾಡೀನಿ, ಒಂದಿಷ್ಟು ಸಾಲ ಮಾಡೀನಿ ನಾನು. ಮತ್ತ ಆ ಸಾಲ ತೀರಿಸ್ಲಾರ ಊರ್ ಬಿಟ್ಟು ಹೋದ್ರ ಅವ್ರೇನ್ ಅನ್ಬೇಕು ನನಗ? ನಾ ಏನ್ ಬರಂಗಿಲ್ಲ ಅನ್ನಂಗಿಲ್ಲಪ್ಪ, ಮತ್ತ ನನಗ್ ಬಂದಿರ್ತಕ್ಕಂಥ ಈ ಸಾಲೆಲ್ಲ ತೀರ್ತಿ ಅಂತಂದ್ರ ನಿಮ್ಮ ಗ್ರಾಮಕ್ಕೆ ಬರ್ತೀನಿ, ನಿಮ್ ಮನೆಗೆ ಬರ್ತೀನಿ ಅಂದ್ರೆ ಶರಣರು ನಮಸ್ಕಾರ ಮಾಡಿ ಮತ್ತೆ ಮನೆಗೆ ಬಂದ ನೀಲಮ್ಮ ತಾಯಿಗೆ ಹೇಳ್ತಾನ, ಶರಣರ ಹತ್ರ ಹೋಗಿದ್ನಿ, ಅವ್ರಿಗೆ ಬಾ ಅನ್ನಿ, ಆದ್ರ ಪರ್ವತ ಬಾದಿನೊಳಗ ಅವ್ರು ಸಾಲ ಮಾಡ್ಯಾರಂತ, ಸಾಲ ತೀರುತ್ತಾನೆ ನಮ್ಮ ಮನೆಗೆ ಬರಂಗಿಲ್ಲ ಅಂತ ಹೆಂಗ ಮಾಡೋದು? ಆಗ ನೀಲಮ್ಮ ತಾಯಿ ಅಂತಾಳ, ಸಾಲ್ ತೀರಿಂದ ಬರ್ತಾರತ್ತನ್ರಿ? ಸಾಲ್ ತೀರಿಂದ ಬರ್ತಾರತ್ತ. ಹಾಗಾದ್ರೆ ಯಾಕೆ ವಿಚಾರ ಮಾಡ್ತೀರಿ? ನಮ್ಮಲ್ಲಿ ಏನೈತಿ ಜ್ವಾಳ ಅದಾವಲ್ಲ, ಈ ಜ್ವಾಳ ಎಲ್ಲ ಮಾರಿ ನೀವ ಸಾಲ ತೀರಿಸಿ ಅವ್ರನ್ನ ಕರ್ಕೊಂಬರ್ರಿ ಅಂದ. ಮನ್ಯಾಗಿರೋ ಜ್ವಾಳ ಮಾರ್ತಾರ, ಜ್ವಾಳ ಮಾರಿ ಒಂದಿಷ್ಟು ಹಣ ತಗೊಂಬಂದ್ರು ಮತ್ತಷ್ಟು ಹಣ ಕಮ್ಮಿ ಬೀಳ್ತೈತಿ. ಹಣ ಕಮ್ಮಿ ಬಿದ್ದಾಗ ಮತ್ತಂತಾರ, ಹಂಗಾದ್ರೆ ಮನಿಯೊಳಗೆ ಒಂದಿಷ್ಟು ಆಗಿನ ಕಾಲದೊಳಗೆ ದುಬಾರಿ ಆಗಿರ್ತಕ್ಕಂಥ ವಸ್ತುಗಳು, ತಾಮ್ರದ ವಸ್ತುಗಳು, ಆ ತಾಮ್ರದ ವಸ್ತುಗಳನ್ನು ಕೊಡ್ತಾಳ, ತೋರಿ ಇವನು ಮಾರಿ. ಅವನು ಮಾರಿದ್ರು ಮತ್ತೂ ಕಂಬಿತ್ತು, ಒಂದು ಹೋರಿ ಅದ್ರ ಮ್ಯಾಗ ಜೋಳ ಹಾಕ್ಬೇಕು, ಅವ್ರು ಅದ್ರ ಮ್ಯಾಗ ಅಡ್ಡಾಡ್ಬೇಕು. ಶರಣರು ನಮ್ಮ ಮನೆಗೆ ಬರ್ತಾರ ಅಂತಂದ್ರ ಆ ಹೋರಿ ನಮಗೆ ಬೇಕಾಗಿಲ್ಲಪ್ಪ, ಅದನ್ನೂ ಮಾರಿ ಅಂತ ಏನ್ ಮಾಡಿದ್ರು, ಆ ಹೋರಿಯನ್ನು ಮಾರಿ ಶರಣರ ಎಲ್ಲಾ ಸಾಲವನ್ನು ತೀರಿಸಿ ಶರಣರ ಹತ್ರ ಹೋಗಿ ನಿಂದಿರ್ತಾನೆ ದೊಡ್ಡಪ್ಪ ಗೌಡ. ಯಪ್ಪ ನೀವ್ ಹೇಳ್ದಂಗ ನಿಮ್ಮ ಸಾಲೆಲ್ಲ ತೀರಿ ಬಿಟ್ಟತ್ರಿ, ಈಗ ನಮ್ಮ ಗ್ರಾಮಕ್ಕೆ ಬರ್ರಿ ಅಂತ. ಈಗ ನಮ್ಮ ಗ್ರಾಮಕ್ಕೆ ಬರ್ರಿ ಅಂದಾಗ ಶರಣರ ಅಂತಾರ, ಆಯ್ತ್ರಪ್ಪ ಇಂಥ ದಿವಸ ಇಂಥ ಟೈಮಿಗೆ ನಿಮ್ಮ ಗ್ರಾಮಕ್ಕೆ ಬರ್ತೀನಿ, ನೀವೇನ ಕರೆಯಾಕ ಬರೋದು ಬೇಡ, ನಾನ ಬರ್ತೀನಿ ಅಂದ್ರೆ ಶರಣರು. ದೊಡ್ಡಪ್ಪ ಗೌಡಗ ಬಹಳ ಖುಷಿ, ಮನೆಗೆ ಹೋಗ್ತಾನೆ, ನೀಲಮ್ಮ ತಾಯಿಗೆ ಹೇಳ್ತಾನ, ಶರಣರು ಒಪ್ಕೊಂಡ್ರು ಇಂಥ ದಿವಸ ಬರ್ತಾರ ಅಂತಂದ್ರ ಆ ದಿವಸ ಸಮೀಪ ಬರ್ತೈತಿ, ಶರಣರು ಬರ್ತಾರ ಅಂತಂದ್ರ ದೊಡ್ಡಪ್ಪ ಗೌಡನ ಖುಷಿ ಎಷ್ಟಿತ್ತು ಅಂತಂದ್ರ, ಒಂದು ಮಗು ಹುಟ್ಟಿದ್ರ ಮದುವೆ ಇದ್ರೆ ಹೆಂಗ
ಇಡೀ ಮನೆಯನ್ನು ಅಲಂಕಾರ ಮಾಡ್ತಾರೋ, ಶರಣರನ ಮನೆಗೆ ಮಹಾತ್ಮರು ಬರ್ತಾರಂತೆ. ಇಡೀ ಮನೆಯನ್ನ ತೊಳೆದು ಬಳದು ರಂಗೋಲಿ ಹಾಕಿ ಸುಣ್ಣ ಹಚ್ಚಿ ಬಾಗಿಲಕ್ಕೆ ತೋರಣ ಕಟ್ಟಿ, ಅಷ್ಟೇ ಅಲ್ಲ, ಆ ಬ್ರಹ್ಮಪುರದ ಗ್ರಾಮದೊಳಗೆ ಶರಣರು ಯಾವ ಹಾದಿಗೆ ಬರ್ತಾರೋ ಹಾದಿಗೆ ರಂಗೋಲಿ ನೀರು ಹೊಡೆದು ಅತೀ ವಿಜೃಂಭಣೆಯಿಂದ ಇಡೀ ಬ್ರಹ್ಮಪುರವನ್ನ ಹೂವಿನ ಅಲಂಕಾರವನ್ನ ಮಾಡಿರ್ತಾರ. ಹೂವಿನ ಅಲಂಕಾರವನ್ನು ಮಾಡಿ ಸಾಲು ಸಾಲು ಮನೆಗಳ ಮುಂದೆ ಸಾಲು ಸಾಲು ರಂಗೋಲಿಯನ್ನು ಹಾಕಿ ಶರಣರು ಬರುವ ಸಮಯದೊಳಗ ದಶ ದಿಕ್ಭರಿತವಾಗಿರ್ತಕ್ಕಂಥ ವಾದ್ಯಗಳನ್ನ ತಂದು ಮಂಗಳ ಆರತಿಯನ್ನ ಮಾಡ್ತಾ ಭಜನೆಯನ್ನ ಮಾಡ್ತಾ ಶರಣರ ಶ್ರೀಘೋಷವನ್ನ ಹಾಕ್ತಾ ಶರಣರನ್ನ ಬರಮಾಡಿಕೊಳ್ತಾರ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ, ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಹೀಗೆ ದಶ ದಿಕ್ಭರಿತ ವಾದ್ಯಗಳಿಂದ ಶರಣರನ್ನ ದೊಡ್ಡಪ್ಪ ಗೌಡ ಮನೆಗೆ ಬರಮಾಡ್ಕೊಂಡ. ಮನೆಯೊಳಗ ನೀಲಮ್ಮ ತಾಯಿ ಶರಣರ ಒಳಗೆ ಬರ್ಕೊಬೇಕಾದ್ರ ಆರತಿಯನ್ನ ಬೆಳಗ್ತಾಳ. ಆರತಿಯನ್ನ ಬೆಳಗಿ ಶರಣರಿಗೆ ಇಳಿದು ಹೋಗೋದು, ಬಾರಪ್ಪ ನಮ್ಮ ಮನೆಯೊಳ ಬಾ ಅಂತ ಶರಣರ ಮನೆಯೊಳಗೆ ಬರಮಾಡ್ಕೊಂಡು. ಹೀಗೆ ಶರಣರು ದೊಡ್ಡಪ್ಪನ ಭಕ್ತಿಗೆ ಒಲಿದು ಬ್ರಹ್ಮಪುರಕ್ಕೆ ಬರ್ತಾರ. ಬ್ರಹ್ಮಪುರ ಅಂದ್ರೆ ಈಗಿರ್ತಕ್ಕಂಥ ಕಲಬುರಗಿ. ಆ ಬ್ರಹ್ಮಪುರಕ್ಕೆ ಬಂದ್ರು. ಬ್ರಹ್ಮಪುರದೊಳಗೆ ದೊಡ್ಡಪ್ಪನ ಗೌಡನ ಮನೆಯೊಳಗ ಶರಣರ ನೆಲೆಯನ್ನು ಊರ್ತಾರ. ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಗೊತ್ತಾಗ್ತದ, ಶರಣರು ಬ್ರಹ್ಮಪುರದೊಳಗೆ ದೊಡ್ಡಪ್ಪನ ಗೌಡ ಮನೆಯೊಳಗದಾರ. ಬಹಳ ಮಹಿಮಾ ಪುರುಷರು, ಎಲ್ಲ ಪವಾಡಗಳನ್ನ ಮಾಡ್ತಕ್ಕಂಥವ್ರು. ಬಂದಿರ್ತಕ್ಕಂಥವ್ರು ಯಾರ ಕಷ್ಟ ಅಂತ ಬಂದತಿ ಅವರ ಕಷ್ಟವನ್ನ ನೀಗಿಸುವಂತಹ ಶಕ್ತಿಯನ್ನು ಉಳ್ತಕ್ಕಂಥವ್ರು ಶರಣ ಬಸವ ಅಂತ ಎಲ್ಲ ಕಡೆಯೂ ಕೂಡ ವಿಷಯ ಹಬ್ಬತೈತಿ. ದಿನನಿತ್ಯ ಸಾವಿರ ಸಾವಿರ ಜನ ಬರೋದು, ಶರಣರ ಆಶೀರ್ವಾದವನ್ನ ಪಡ್ಕೊಂಡು ಹೋಗುದು, ತಮ್ಮ ಕಷ್ಟಗಳನ್ನ ನೀಗಿಸುವುದು. ಅಲ್ಲಿಯೂ ಕೂಡ ದೊಡ್ಡಪ್ಪ ಗೌಡಗೆ ಹೇಳ್ತಾರ ಶರಣರು, ನೋಡಪ್ಪ ಗೌಡ್ರ, ಮತ್ತೆ ನಾ ಏನೋ ಈ ಗ್ರಾಮದೊಳಗ ನಿಮ್ ಮನೆಯೊಳಗ ಅದನಿ ಅಂತಂದ್ರ ಇನ್ನ ಜನ ಬರ್ತೈತಿ, ಅವ್ರಿಗೆಲ್ಲ ದಾಸೋಹ ಮಾಡ್ಬೇಕು ನೋಡಪ್ಪ. ಮತ್ತೆ ಯಾರು ಹಂಗ ಹೋಗಂಗಲ್ಲ ಅಂತ ಏನ್ ಮಾಡಿದ್ರು, ಅಲ್ಲಿ ದಾಸೋಹವನ್ನ ಪ್ರಾರಂಭ ಮಾಡ್ತಾರ. ಪ್ರತಿನಿತ್ಯವೂ ಕೂಡ ದಾಸೋಹ, ಪ್ರತಿನಿತ್ಯ ಸಾವಿರ ಸಾವಿರ ಜನ ಬರೋದು, ಶರಣರ ಆಶೀರ್ವಾದ, ಅಲ್ಲಿ ದಾಸೋಹವನ್ನ ಮಾಡ್ತಾ ಮಾಡ್ತಾ ಹೋಗ್ತಿದ್ರು. ಹೀಗೆ ಬಹಳಷ್ಟು ಸಂಭ್ರಮದಿಂದ ದೊಡ್ಡಪ್ಪ ಗೌಡ ನೀಲಮ್ಮ ತಾಯಿ ಶರಣರ ಸೇವೆಯನ್ನ ಮಾಡ್ತಾ ಹೋಗ್ತಾರ. ಹೀಗಿರ್ಬೇಕಾಗಿತ್ತಂದ್ರ ಅದ ಬ್ರಹ್ಮಪುರದೊಳಗ. ಈಗ ಬ್ರಹ್ಮಪುರ ಅಂತಂದ್ರೆ ನಾವೇನು ಶರಣ ಬಸವೇಶ್ವರ ಗುಡಿ ಅಂತ ಐತಲ್ಲ, ಅದು ಬ್ರಹ್ಮಪುರ ಅಂದ್ರೆ ಆಗೇನಾಗಿತ್ತು ಅಂದ್ರೆ ಕಲಬುರ್ಗಿ ಅನ್ನೋದೊಂದು ದೊಡ್ಡ ನಗರ. ಆ ನಗರದೊಳಗೆ ಒಂದು ಪ್ರಾಂತ್ಯ ಅಂದ್ರೆ ಹೆಂಗ ನಮ್ಮ ಹಳ್ಳಿ ಐತಲ್ಲ, ಹಿಂಗ ಆಗೇನಾಗಿತ್ತು ಅಂದ್ರೆ ಕಲಬುರ್ಗಿಗಳು ಒಂದೊಂದು ಪ್ರಾಂತ್ಯಗಳಿದ್ದು, ಹಂಗ ಆ ಒಂದು ಪ್ರಾಂತ್ಯದೊಳಗೇನು ಬ್ರಹ್ಮಪುರ ಅಂತಕ್ಕಂಥದ್ದು ಕೂಡ ಒಂದು ಪ್ರಾಂತ್ಯ, ಒಂದು ಭಾಗ. ಅಲ್ಲಿ ಶರಣರಿದ್ರು. ಆ ಕಲಬುರ್ಗಿಯೊಳಗ ದೊಡ್ಡದಾಗಿರ್ತಕ್ಕಂಥ ಮನೆತನ, ಬಹಳ ಶ್ರೀಮಂತ. ಆ ಮನೆತನದೊಳಗ ರಾಜಶೇಖರ ಅಂತಕ್ಕಂಥ ಒಬ್ಬ ಜನ್ಮಾಂಧನಾಗಿರ್ತಾನ. ಹುಟ್ಟಿನಿಂದ ಏನಾಗಿರಂಗಲ್ಲ, ಕಣ್ಣಿರಂಗಲ್ಲ, ಆದ್ರೆ ಆಸ್ತಿ ಬಹಳ ಐತಿ. ಆದ್ರೆ ಏನ್ ಮಾಡೋದು, ಅವನಿಗೆ ಕಣ್ಣ ಇದ್ದಿದ್ದಿಲ್ಲ. ಅವ್ರ ಮನೆಯೊಳಗೆ ಒಂದು ಮನೆತನ ಬೆಳಿಬೇಕಲ್ಲ. ಆ ರಾಜಶೇಖರನಿಗೆ ಹೋಗ್ಬೇಕು ಅಕ್ಕ ಇರ್ತಾಳ, ಆ ಅಕ್ಕಿಗೆ ಹೋಗ್ಬೇಕು ಮಗಳು. ಆ ಮನೆತನದೊಳಗೆಲ್ಲ ಹಿರಿಯರು ದೊಡ್ಡವರು ವಿಚಾರ ಮಾಡಿ ಏನ್ ಮಾಡ್ತಾರ, ಅಕ್ಕಗೆ ಹೇಳ್ತಾರ, ನೋಡವ್ವ ಮತ್ತ ನಿಮ್ಮ ತಮ್ಮಗಂತರೂ ಕಣ್ಣಿಲ್ಲ. ಎಲ್ಲ ಕಡೆನೂ ಕೂಡ ನಾವೆಲ್ಲ ಕನ್ಯಾ ನೋಡಕ್ ಹೋಗಿದ್ವಿ, ಯಾರೂ ಕೂಡ ಹೆಣ್ಣು ಕೊಡಾಕ್ ರೆಡಿ ಇಲ್ಲ. ಎಲ್ಲಾ ಚಲೋ ಇದ್ರನ್ನ ಕೊಡಂಗಲ್ಲ ಈಗಿನ ಕಾಲದಾಗಿನ. ಕಲ್ಲಂದ್ರೆ ಯಾರು ಕೊಡ್ತಾರ? ಮತ್ತೆ ಕನ್ಯಾ ಅಂತೂ ಎಲ್ಲಿ ಸಿಗೋಲ್ಲ ತಾಯಿ. ಅದಕ್ಕೆ ನಿನ್ನ ನಿನ್ನ ಕರುಳಿನ ಬಳ್ಳಿ ಉಳಿಬೇಕಾಗಿತ್ತು ಅಂತಂದ್ರ ನಿನ್ನ ಮಗಳನ್ನ ಕೊಟ್ಟು ಬಿಡವ, ನಿನಗೂ ಒಂದು ತವ್ರ ಮನಿ ಬಳ್ಳಿ ಹಬ್ಬತೈತಿ, ತವ್ರ ಮನಿಗೆ ಹೆಸರಾಗ್ತದ ಅಂತ ಎಲ್ಲಾ ಮುಖ್ಯಸ್ಥರ ಹೆಣ್ಮಗಳಿಗೆ ಹೇಳ್ತಾರ ಅಕ್ಕಗ. ಆದ್ರೆ ಕೇಳಂಗಲ್ಲ ಅಕ್ಕಿ. ನನ್ನ ಮಗಳು ನೋಡಾಕ ಇಷ್ಟು ಚಂದದಾಳ, ಎಷ್ಟು ಸುಂದರಿ ಅದಾಳ, ಆಕಿ ಕಣ್ಣು ನೋಡು, ಆಕಿ ಮೂಗು ನೋಡು, ಇಂಥ ಚಲೋ ಮಗಳನ್ನ ನಮ್ ತಮ್ಮ ಆದ್ರೆ ಏನಾತ್ರಿ, ತಮ್ಮ ಆಗಿದ್ದದನಂತ ಒಬ್ಬ ಕುರುಡನಿಗೆ ಮಗಳು ಕೊಡ್ತಾರನ, ನಾ ಕೊಡಂಗಲ್ಲ. ನನ್ನ ಮಗಳು ಬಹಳ ಚಂದದಾಳ, ಇಂಥ ಕುರುಡ್ರ ತಮ್ಮ ಆದ್ರೂ ಕೂಡ ನಾನು ಅವನಿಗೆ ಕನ್ಯಾ ಕೊಡಂಗಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆಕೆನ ಒಪ್ಕೊಳ್ಳಿಲ್ಲ. ಮತ್ತ ಅಲ್ಲೇ ಇಲ್ಲೇ ಕನ್ಯಾ ಹುಡುಕಿದ್ರು ಕೂಡ ಆ ರಾಜಶೇಖರನಿಗಂತರೂ ಕನ್ಯಾ ಸಿಗಲಿಲ್ಲ. ಕುರುಡದಾನ, ಎಲ್ಲಿ ಹೋದ್ರು ಕುರುಡದಾನ. ಆಸ್ತಿ ಅನ್ನಕೇನು ರಗಡ್ ಆಸ್ತಿ ಐತಿ, ಆದ್ರೆ ಕಣ್ಣಿಲ್ಲ. ಆಗ ಅವ್ರ ಮನೆಯವ್ರು ಏನ್ ಮಾಡ್ತಾರ ಅಂತಂದ್ರ, ಈ ಶರಣರ ವಿಚಾರ ಗೊತ್ತಿರ್ತೈತಿ, ಆ ಶರಣರ ಹತ್ರ ಹೋಗಿ ಸ್ವಲ್ಪ ಹೇಳೋನು, ಆ ಶರಣರ ಮಾತ್ರ ಏನಾದ್ರು ಕೇಳ್ಬೋದೇನೋ, ನಮ್ಮಕ್ಕ ನಮ್ಮ ಮನಿ ಹೆಣ್ಮಗಳು ಅಂತ ಏನ್ ಮಾಡಿದ್ರು, ಹೋಗಿ ಶರಣ ಬಸವನಿಗೆ ಹೇಳ್ತಾರ, ಯಪ್ಪ ನಾವಿಲ್ಲೇ ದೊಡ್ಡ ಮನೆತನದವರು, ನಮ್ಮ ಮಗಗ ಹುಟ್ಟಿನಿಂದ ಅಂದದಾನ, ಎಲ್ಲಿ ಕೂಡ ಕನ್ಯಾ ಸಿಗೋಲ್ವಪ್ಪ, ಅದಕ್ಕೆ ಇವ್ರ ಅಕ್ಕಗ ಒಬ್ಬಾಕಿ ಮಗಳದಾಳ, ಕೊಡು ಅಂತಂದ್ರೆ ವಾಲ್ಯನಾಕತ್ತಾಳ. ನೀ ಸ್ವಲ್ಪ ಏನಾರ ಬುದ್ಧಿ ಹೇಳಿದಿ ಅಂತಂದ್ರ ಆಕಿ ಏನಾದ್ರು ಮಗಳು ಕೊಟ್ರ ಮುಂದೆ ವಂಶ ಮುಂದುವರಿತೈತಪ್ಪ, ಇಲ್ಲ ಅಂದ್ರ ಈ ಬಡ್ ಇಲ್ಲಿಗೆ ಸತ್ತು ಹೋಗಿಬಿಡ್ತೈತಿ, ನೀವ ಏನಾದ್ರು ಹೇಳ್ರಿ ಅಕ್ಕಿಗೆ ಅಂದ್ರು.
ಶರಣರಂತರ ಆಯ್ತು ಯಾರು ಬೇಡ ಅಂತಾರೆ, ಕರ್ಕೊಂಬರ್ರಿ ಒಂದೆರಡು ಮಾತು ಹೇಳಿದ್ರ ಆತು. ಕರ್ಕೊಂಬಂದ್ರಕ್ಕಿನ ಬಂದಾಗ ಶರಣರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರ, ನೋಡವ್ವ ತವ್ರ ಮನಿ ಅಂತಂದ್ರ ಅದು ದೇವ್ರ ಮನಿ ಇದ್ದಂಗ, ಅದು ಕೈಲಾಸ ಇದ್ದಂಗ. ಎಷ್ಟ ಆದ್ರೂ ಹೆಣ್ಣಿಗೆ ತವ್ರ ಮನಿನ ಬಹಳ ಮುಖ್ಯ ತಾಯಿ. ಅದಕ್ಕೆ ನಿನ್ನ ತವ್ರ ಮನಿ, ನೀನು ಮುಂದೆ ಹೋಗ್ಬೇಕು ಬರ್ಬೇಕು ಆಗಿತ್ತಂದ್ರ ತವ್ರ ಮನಿ ಉಳಿಬೇಕಲ್ಲ, ತವ್ರ ಮನಿ ಬಳ್ಳಿ ಬೆಳಿಬೇಕಲ್ಲ. ಅದಕ್ಕೆ ನಿನ್ನ ಮಗಳನ್ನ ನಿನ್ ತಮ್ಮಗ ಕೊಟ್ಟು ಬಿಡವ, ಆ ಪರಮಾತ್ಮ ಎಲ್ಲ ಚಲೋ ನಡ್ಸ್ಕೊಂಡು ಹೋಗ್ತಾನ, ನೀ ಕೊಡು ಅಂತ. ಒಂದಿಷ್ಟು ಬೆರಿಕಿತ್ತದ ಹೆಣ್ಮಗಳು. ಯಾವಾಗ ಶರಣರ ಬುದ್ಧಿ ಮಾತು ಹೇಳಿದ್ರೆ ಕೇಳಲಿಲ್ಲ ಆಕಿ. ನೀವೇನ್ರಿ ಹೇಳ್ತೀರಿ, ಕಣ್ಣಿಲ್ಲ ಏನಿಲ್ಲ, ನನ್ನ ಮಗಳು ಇಷ್ಟು ಚಂದ ಐತಿ, ನನ್ನ ಮಗಳು ಅಂತ ಮಗಳನ್ನ ಇವ್ ಕೊಟ್ಟು ಏನ್ ಮಾಡ್ಲಿ, ನೀವಿಲ್ಲಿ ಮಡ್ದಾಗ ಕೂತ್ ಹೇಳಿಬಿಟ್ರೆ ಕೊಡಕ್ಕಾಗತ್ತೇನೆ ಅತ್ ಬಾಯಿಗೆ ಬಂದಂಗ ಬೈಯಾಕತ್ತಿ ಬಿಟ್ಲು. ಶರಣರನ್ಲಿಲ್ಲ, ದೊಡ್ಡವ್ರನ್ಲಿಲ್ಲ, ಹಿರಿಯರನ್ಲಿಲ್ಲ, ತನ್ನ ಬಾಯಿಗೆ ಏನ್ ಅನಸ್ತತಿ ಎಲ್ಲರಿಗೂ ಕೂಡ ಏನ್ ಮಾಡಿದ್ಲು, ಬೇದ್ ಬಿಟ್ಲು ಶಿಸ್ತ. ಎಲ್ಲಾರ್ಗಿ ಬೇದ ನಡ್ರಿ ನಡ್ರಿ ಅಂತ ಏನ್ ಮಾಡಿದ್ಲು, ಮನಿ ಕಡೆ ಹೊಂಟ್ಲು. ದಡ 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 ಮನಿಗೆ ಹೋದ್ಲು. ಮನಿಯೊಳಗ ಮಗಳ ದಡ. ಮನಿಗೆ ಹೋಗಿ ಯವಾ ಮಗಳ ಎಲ್ಲದಿವೆ ಅಂತ ಕರೆದ್ಲು. ಮಗಳು ಹೊರಗೆ ಬರ್ಬೇಕಾಗಿತ್ತಂದ್ರ ಹಂಗ ಬರ್ಲಿಲ್ಲ. ಇವಳಿಗೆ ಮನಿಗೆ ಹೋಗೋಡ್ದ ಏನಾಗಿತ್ತು ಅಂತಂದ್ರ, ಮನಿಯೊಳಗಿರ್ತಕ್ಕಂಥ ಮಗಳು, ಸುಂದರ ಮಗಳು, ಚಂದ ಕಣ್ಣದ ಒಂದಿದ್ಲಲ್ಲ, ಆ ಕಣ್ಣು ಹೋಗಿ ಮಗಳು ಗಾಡಿ ಹಿಡ್ಕೊಂಡು ಹೊರಗೆ ಬರಾಕತ್ತಿದ್ಲು. ಕಣ್ಣು ಹೋಗಿ ಯಾಕ ಮಗಳ ಏನಾತು ಏನಾತು ಅಂತಳ. ಯವ್ವ ನನಗೆ ಏನಾತೋ ಗೊತ್ತಿಲ್ಲ, ಒಂದು 5 ನಿಮಿಷದಿಂದ ಎಲ್ಲಾ ಚಂದ ಕಾಣ್ತಿತ್ತು, ಆದ್ರೆ ನನಗೆ ಏನಾತೋ ಎಲ್ಲಾ ಕತ್ಲು ಕತ್ಲು ಕಾಣಕತ್ತವ್ವ, ನನಗೇನೋ ಕಾಣವಲ್ದು ಬೇ, ಏನಾಗೈತ್ ನೋಡ್ಬೇ ನನ್ನ ಕಣ್ಣಿಗೆ ಅಂದ್ಲು. ಹಾಗೆ ಈಗ ಅರುವಾಗಿ ಬಿಡ್ತೈತಿ. ಅಂತ ಮಹಾತ್ಮರಿಗೆ ಬಾಯಿಗೆ ಬಂದಾಗ ಭೇದ ಬಂದ್ಬಿಟ್ನಿ, ಅದ ಪಾಪ ನನ್ನ ಮಗಳಿಗೆ ತಟ್ಟೈತಿ ಅಂತ ಆ ಮಗಳನ್ನ ಕರ್ಕೊಂಡು ಮತ್ತೆ ಶರಣರ ಹತ್ರ ಹೋಗಿ, ಇಪ್ಪಾ ಶರಣ ಬಸವ, ನಾ ಮಾಡಿದ್ದು ತಪ್ಪಾಗಿಬಿಟ್ಟು, ನಿನಗೆ ಬಾಯಿಗೆ ಬಂದಂಗ ಬೇದ್ನಿ, ಏನೇನೋ ಅಂದ್ನಿ, ನೀ ಹೇಳ್ದಂಗ ಕೇಳ್ತಾನಪ್ಪ, ನೀ ಏನ್ ಆಜ್ಞೆ ಮಾಡ್ತಿ ಆ ಆಜ್ಞೆ ಅಂತ ನಾ ಕೇಳ್ತೀನೋ, ನನ್ನ ಮಗಳನ್ನ ಕಾಪಾಡೋ. ನನ್ನ ಮಗಳ ಕಣ್ಣು ಕೂಡ ಹೋಗಿ ಬಿಡ್ತಾವ. ಆಗ ಶರಣರಂದ್ರು, ನೋಡವ ಮತ್ತ ಹೆಂಗಾದ್ರು ನಿನ್ನ ಮಗಳಿಗೂ ಕಣ್ಣಿಲ್ಲ, ನಿಮ್ಮ ತಮ್ಮಗೂ ಕಣ್ಣಿಲ್ಲ, ಅವ್ರಿಬ್ಬರಿಗೆ ಜೋಡಿ ಆಗತ್ತ, ಮದ್ವಿ ಮಾಡಿಬಿಡೋನು. ಆಯ್ತಪ್ಪ, ಯಾರು ಬೇಡತ್ತಾರ, ನೀ ಏನಂತಿ ಅದಕ್ಕೆ ಹೂ ಅಂತೀನಿ. ಆಯ್ತು ಅಂತ ಏನ್ ಮಾಡಿದ್ರು, ಅಲ್ಲೇ ಇಬ್ಬರಿಗೆ ಮದುವೆ ನಿಶ್ಚಯ ಮಾಡಿದ್ರು. ಮದುವೆ ನಿಶ್ಚಯನ ಮಾಡಿ ಇಬ್ಬರು ಕೂಡ ಶರಣರಿಗೆ ನಮಸ್ಕಾರ ಮಾಡುವಂತ ಇಬ್ಬರು ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು, ಇಬ್ಬರಿಗೆ ಕಣ್ಣಿಲ್ಲ. ಕಣ್ಣಿಲ್ಲದೆ ಇರ್ತಕ್ಕಂಥ ಇಬ್ಬರು ದಂಪತಿಗಳು ಬಂದು ಶರಣರಿಗೆ ನಮಸ್ಕಾರವನ್ನು ಮಾಡ್ತಾರ. ಶರಣರ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತೆ ಎದ್ದು ಹೇಳಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಹೋಗಿರ್ತಕ್ಕಂಥ ಕಣ್ಣು ಇಬ್ಬರಿಗೂ ಕೂಡ ಕಣ್ಣು ಬಂದು ಬಿಡ್ತಾವಂತ. ಇಡೀ ಜನ ಆಶ್ಚರ್ಯ ಆಗಿರ್ತೈತಿ. ಕಣ್ಣು ಕಿವಿ ಕಾಲಿಲ್ಲದವರ ನೋಡಿ ಮರುಗಿದಿ ಶರಣ, ಕಣ್ಣು ಕಿವಿ ಕಾಲಿಲ್ಲದವರ ನೋಡಿ ಮರುಗಿದಿ, ಮತ್ತೆ ಪುಣ್ಯಮೂರ್ತಿಯಾಗಿ ಅವರ ಬಾಳ ಬೆಳಗಿದಿ. ನಿನ್ನ ಕೀರ್ತಿ ವರ್ಣಿಸುವುದು ಯಾರಿಗಾಗಿದೆ, ಸಣ್ಣವನಲ್ಲಪ್ಪ ಶಿವನ ರೂಪ ತಾಳಿದೆ ಶರಣ, ಸಣ್ಣವನಲ್ಲಪ್ಪ ಶಿವನ ರೂಪ ತಾಳಿದೆ. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಶರಣ ಬಸವಣ್ಣ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಓ ಶರಣ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯೋ. ಎಲ್ಲ ಜಾತಿ ಪಂಥದವರ ಪುಣ್ಯ ದೇವರು, ಎಲ್ಲ ಜಾತಿ ಪಂಥದವರ ಪುಣ್ಯ ದೇವರು, ಬಲ್ಲಿರಾಮನಿ ನಮ್ಮಪ್ಪ ಎನ್ನುತ್ತಿರುವರು ಓ ಶರಣ, ಬಲ್ಲಿರಾಮನಿ ನಮ್ಮಪ್ಪ ಎನ್ನುತ್ತಿರುವರು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ.
ಓಡಿ ಬರುವರಪ್ಪ ನಿನ್ನ ಗುಡಿಗೆ ಎಲ್ಲರೂ ಶರಣ ಬೇಡಿ ಪಡಿವರಪ್ಪ ಮುಕ್ತಿ ಪುಣ್ಯವಂತರು ಹಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು ಹಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು ದಿವ್ಯ ಮೂರ್ತಿ ನೋಡಿ ಮುಂದೆ ಕುಣಿದಾಡುವರು ಶರಣ ದಿವ್ಯ ಮೂರ್ತಿ ನೋಡಿ ಮುಂದೆ ಕುಣಿದಾಡುವರು ಬಳಲಿ ಬಂದ ಬಂಜಿಯರಿಗೆ ಭಾಗ್ಯದಾತನು ಬಳಲಿ ಬಂದ ಬಂಜಿಯರಿಗೆ ನೋಡಿ ಜಗತ್ತಿನ ಇತಿಹಾಸ ತೆಗೆದು ನೋಡ್ರಿ ಎಲ್ಲರೇ ಬೋರ್ಡ್ ಹಚ್ಚಿ ಮಕ್ಕಳು ಕೊಟ್ಟಿದ್ದು ಶರಣಬಸಪ್ಪ ಒಬ್ಬನೇ 500 ಕೊಟ್ರೆ ಹೆಣ್ಣ 1000 ಕೊಟ್ರೆ ಗಂಡ ಇದು ಜಗತ್ತಿನ ಇತಿಹಾಸ ಸಿಗೋದಿಲ್ಲ ಪೆಲ್ಲ ಇತಿಹಾಸ ತೆಗೆದು ನೋಡ್ರಿ ಇಡೀ ಪ್ರಪಂಚದ ಇತಿಹಾಸ ತೆಗೆದು ನೋಡಿ ಹಿಂಗೆ ಯಾರು ಕೊಟ್ಟಿಲ್ಲ ಬೋರ್ಡ್ ಹಚ್ಚಿ ಮಕ್ಕಳು ಕೊಟ್ಟವಂದ್ರ ನಮ್ಮಪ್ಪ ಶರಣಬಸಪ್ಪ ಒಬ್ಬನೇ ಕಣ್ಣು ಬಳಲಿ ಬಂದ ಬಂಜಿಯರಿಗೆ ಭಾಗ್ಯದಾತನು ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಒಲಿದು ಕೊಡುವೆಯಪ್ಪ ಸುಖವ ನಮಗೆ ನೀ ಶಿವ ಅಶರಣ ಒಲಿದು ಕೊಡುವೆಯಪ್ಪ ಸುಖವ ನಮಗೆ ನೀ ಶಿವ ಕಣ್ಣು ಕೊಟ್ಟಾನಂತ ಇವನ್ ಕಣ್ಣು ಕೊಡಾಕ ಬ್ರಹ್ಮನ ವಿಷ್ಣುನ ಮಹೇಶ್ವರನ ಏನ್ ದೇವರಾಗಿಬಿಟ್ಟಾನ ಎಲ್ಲಿ ಏನು ಸುಡುಗಾಡಿಸಿದ್ದರ ಆಟ ಮಾಡಾಕತ್ತಾನೋ ಏನೋ ಯಾವ ಮಾಟ ಮಂತ್ರ ಮಾಡಾಕತ್ತಾನೋ ಏನೋ ನಮ್ಮ ಬ್ರಹ್ಮಪುರದೊಳಗ ನೋಡೇ ಬಿಡು ನೀವನ ಪರೀಕ್ಷೆ ಮಾಡೋಣ ಹೆಂಗಾರ ಕಣ್ಣು ಕೊಟ್ಟಾನಿವ ಅಂತೇನು ಮಾಡಿದ ಒಬ್ಬ ದೊಡ್ಡಪ್ಪ ಗೌಡ್ರ ಮನೆಗೆ ಬಂದ ಶರಣರು ಕೂತಿರ್ತಾರ ಪೂಜೆ ಮಾಡ್ಕೊಂಡ ಕುಂತ ಒಳಗ್ ಬಂದವನ ಏನ್ ಮಾಡಿದ ಕಣ್ಣೆಲ್ಲಾರಗತೆನ ಬಂದ ಒಳಗ ಯಪ್ಪ ಶರಣ ಬಸವ ಎಲ್ಲೆರಿಯೋ ಯಪ್ಪ ತಂದೆ ಶರಣ ಬಸವ ಅಂತ ಕಣ್ಣೆಲ್ಲವ್ರು ಹೆಂಗ್ ಬರ್ತಾರಲ್ಲ ಹಂಗ ಒಳಗ್ ಬಂದ ಯಪ್ಪ ನನಗೂ ಕಣ್ಣಿಲ್ಲೋ ಯಪ್ಪ ನಿನ್ನೆ ದಿವಸ ಯಾರಿಗೆ ಕಣ್ಣು ಕೊಟ್ಟಿ ಅಂತ ನನಗೊಂದಿಷ್ಟು ಕಣ್ಣು ಕೊಡೋ ತಂದೆ ನಾನು ನಿನ್ನ ಹೆಸರು ಮ್ಯಾಗ ಒಂದಿಷ್ಟ ಬೆಳಕು ನೋಡ್ತೀನಿ ಪರಮಾತ್ಮನ ನೋಡ್ತೀನಿ ನನಗೊಂದಿಷ್ಟು ಕಣ್ಣು ಕೊಡೋ ಯಪ್ಪ ಅಂತ ಬಂದ ಯಾವಾಗ ಹಿಂಗ ಬಂದ ಶರಣರ ತ್ರಿಕಾಲ ಜ್ಞಾನಿಗಳು ಎಲ್ಲವನ್ನು ಬಲ್ತಕ್ಕಂಥವ್ರು ಶರಣರ ನಗ್ತಾರಂತ ನಕ್ಕೋತ ಅಂದ್ರ ಏನ್ ಮಾಡೋದಪ್ಪ ನಿನಗೆಲ್ಲ ಕಣ್ಣು ಕೊಡ್ಬೇಕತ್ತೀನಿ ಆದ್ರೆ ನಿನ್ನ ಕಣ್ಣ ನಾ ತಗೊಂಡಿಲ್ಲ ಆ ಪರಮಾತ್ಮನಿಗೆ ಬೇಕಾಗಿತ್ತು ಪರಮಾತ್ಮನ ತಗೊಂಡಾನಪ್ಪ ನಿನ್ನ ಕಣ್ಣ ಅಂದ್ಬಿಟ್ರು ಶರಣರು ನಾ ತಗೊಂಡಿದ್ರೆ ಕೊಡ್ತಿದ್ನೋ ಮತ್ ಪರಮಾತ್ಮ ಬೇಕತ್ ತಗೊಂಡಾನ ಮತ್ ಅವ ತಗೊಂಡಿದ್ದ ನಾ ಹೆಂಗ್ ಕೊಡ್ಲಪ್ಪ ಪರಮಾತ್ಮ ನಿನ್ನ ಕಣ್ಣು ತಗೊಂಡಾನ ಅಂದ ಯಾವಾಗ ಪರಮಾತ್ಮನ ಕಣ್ಣು ತಗೊಂಡಾನ ನನಗೆ ಕೊಡಾಕಾಗಲ್ಲ ಶರಣರು ಅಂದ್ರು ಅವಾಗ ಇವ್ ಮನಸ್ಸಿನಾಗ ಅನ್ಕೋತಾನ ಈಗ ಹೊರಗೆ ಬತ್ತಿ ಒಂದು ಶರಣಂದ ನೋಡಿ ಬಿಡ ಏ ಶರಣಪ್ಪ ನನಗೆಲ್ಲ ಕಣ್ಣು ಹೋಗ್ಯಾವು ಕಣ್ಣು ಅದಾವು ನೋಡು ಅಂತ ಕಣ್ಣು ತೆಗಿತಾನ ಕಣ್ಣು ತೆಗೆದ್ರೆ ನಿಜವಾಗ್ಲೂ ಕಣ್ಣು ಹೋಗಿ ಮುಂದೆಲ್ಲ ಕತ್ಲು ಕಾಣಕತ್ತ ಬಿಡುತ್ತೆ ತಗದ ನೋಡಿದ ಎಲ್ಲ ಕತ್ಲ ಯಪ್ಪ ನನ್ ತಪ್ಪಾತೋ ಅಂತ ಪಾದಕ್ಕೆ ಅಲ್ಲಿದನ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟ ಯಪ್ಪ ನನ್ನ ಕಣ್ಣು ಹೋಗಿದ್ದಿಲ್ಲ ನಿನ್ನ ಪರೀಕ್ಷೆ ಮಾಡಾಕಂತ ಬನ್ನಿ ನಿನ್ನ ಪರೀಕ್ಷೆ ಮಾಡಾಕ ನನ್ನ ಕಣ್ಣಿದ್ದು ಸುಳ್ಳು ಮುಚ್ಕೊಂಡ್ ಬಂದಿದ್ನಪ್ಪ ನಿನ್ನ ಪರೀಕ್ಷೆ ಮಾಡಾಕ ಬಂದ ನನ್ನ ಕಣ್ಣ ಹೋಗಿಬಿಟ್ಟವು ನೀನ ನನ್ನ ಕಾಪಾಡು ಅಂತ ಮತ್ತೆ ಶರಣರ ಪಾದಕ್ಕೆ ಬಿದ್ದು ಹೊಳ್ಯಾಡಕತ್ತ ಶರಣರು ದಯೆ ಅಂತ ಬಂದಾಗ ಪ್ರಾಣಿಗಳಲ್ಲಿ ಕೂಡ ದಯೆ ತೋರಿಸ್ತಕ್ಕಂಥ ಶರಣರು ಅವ್ರಿಗೆ ಪರೀಕ್ಷೆ ಮಾಡಕ್ ಬಂದಾನ ಬಾಯಿಗೆ ಬಂದಾಗ ಬೇದಾನ ಅಂದ್ರು ಕೂಡ ಅವರು ಅದನ್ನ ಮನಸ್ಸಿನಾಗ ಇಟ್ಕೊಂಡಿಲ್ಲ ಆಯ್ತು ಹೇಳಪ್ಪ ಆ ಪರಮಾತ್ಮ ನಿನಗೆ ಒಳ್ಳೇದು ಮಾಡ್ತಾನ ಹೇಳು ಅಂತ ಅವನ ತಲೆ ಮ್ಯಾಗ ಕೈ ಇಡ್ತಾರ ಯಾವಾಗ ಶರಣರು ಕೈ ಇಟ್ರು ಹೋಗಿರ್ತಕ್ಕಂಥ ಕಣ್ಣು ಮತ್ತೆ ಮರಳಿ ಬರ್ತಾವ ಅವನು ಕೂಡ ಶರಣರ ಪಾದಕ್ಕೆ ಬಿಟ್ಟು ಇನ್ನು ಮುಂದೆ ನಿನ್ನ ಪರೀಕ್ಷೆ ಮಾಡಕ್ ಹೋಗಂಗಿಲ್ಲಪ್ಪ ನೀನ್ ಆ ಪರಮಾತ್ಮನ ಸ್ವರೂಪ ಅಂತೇನ್ ಮಾಡಿದ ಅಲ್ಲಿ ಶರಣರ ಸೇವೆಯನ್ನು ಮಾಡ್ತಾ ಶರಣರಿಗೆ ಒಬ್ಬ ಶಿಷ್ಯನಾಗಿ ಅಲ್ಲೇ ಇರುತ್ತಾನೆ ಮುಂದೆ ಹೀಗೆ ಶರಣರ ಹಲವಾರು ಪವಾಡಗಳನ್ನು ಮಾಡ್ಕೊಂಡು ಹೋಗೋ ಸಂದರ್ಭದೊಳಗ ಮುಂದೆ ಏನು ಆಗತೈತಿ ಅಂತಕ್ಕಂಥದ್ದನ್ನ ಪುರಾಣ ಓದಿದ ನಂತರ ನೋಡೋಣ. ಅವನು ಶಿವನ ಅಪ್ಪಣೆಯಂತೆ ಈಚೆ ಕೊಡಗಿದ ಕೊಡಲು ಶರಣ ಬಸವಾದ ಅಸೋಯ ಗ್ರಹಿಸಿದ ಶಿವನ ಲೀಲೆ ಅಪ್ಪಣೆಯಂತೆ
ಹೆಜ್ಜೆ ಹೆಜ್ಜೆಯೇ ಪವಾಡ ಮಾಡುತ್ತಲೇ ಬ್ರಹ್ಮಪುರದಲ್ಲಿ ಮುಕ್ತಿಯ ದಾಸೋಗ ನಡೆಸಿದ ದೋಷವನ್ನು ತೇಳುತ್ತಾ ಹರಿಸಿದ್ದಲೇ ಶರಣ ಬಸವೇಶ ಮುಕ್ತಿದಾಯಕನಾದ ಮಕ್ಕಳ ಸಂತಾನ ನೀಡಿದ ಪವಾಡ ಪುರುಷೆಂದು ಜಗತ್ತ ಬೀರಿದ ಶರಣ ಬಸವೇಶ ಆ ಜಯ ಮಂಗಲಂ ಜಯ ಪಾರ್ವತೆ ಶಿವ ಹರ ಹರ ಮಹಾದೇವ ಮಹಾದೇವ. ಹೀಗೆ ಶರಣಬಸವರ ಹಲವಾರು ಪವಾಡಗಳನ್ನು ಮಾಡ್ತಾ ಶರಣಬಸವರ ಶಿವನ ಅವತಾರ ಅಂತಕ್ಕಂಥದ್ದು ಎಲ್ಲ ಕಡೆ ಹರಿಯುವ ಸಂದರ್ಭದೊಳಗ ಏನು ಭಕ್ತರು ಬರ್ತಿದ್ರಲ್ಲ ಶರಣ ಹತ್ರ, ಆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಸಾವಿರ ಬರವರ ಲಕ್ಷಗಟ್ಲೆ ಏನ್ ಮಾಡಾಕತ್ರು ಅಂತಂದ್ರೆ ಶರಣ ದರ್ಶನಕ್ಕೆ ಬರಾಕತ್ರು. ದಿನ 3 ಹೊತ್ತು ಪ್ರಸಾದ ನಡಿಬೇಕು. ಪ್ರಸಾದಕ್ಕೆ ಏನಾಗಕ್ಕೆ ಬಿಡ್ತೀವೋ, ದೊಡ್ಡಪ್ಪಗೌಡರು ಕೂಡ ಅಲ್ಲಿ ಇಲ್ಲಿ ಎಲ್ಲ ಮಾಡಿದ್ರು ಕೂಡ ಒಂದಿಷ್ಟು ಕಮ್ಮಿ ಬಡಿಯಾಕತ್ತಿ. ಆಗ ಶರಣರಂತಾರ, ಭಕ್ತರೆಲ್ಲ ಇಷ್ಟೆಲ್ಲ ಬರಾಕತ್ತಾರ, ದೊಡ್ಡಪ್ಪಗೌಡರು ಕೂಡ ತಮ್ಮ ಕೈಲಾದ ಸಹಾಯ ಮಾಡಾಕತ್ತಾರ, ಮತ್ತೆ ಇನ್ನೂ ಪ್ರಸಾದ ಕೊರತೆ ಆಗಾಕತ್ತೈತಿ, ಹೆಂಗ ಮಾಡೋದಪ್ಪ ಅಂತ ಒಂದಿಷ್ಟು ಶರಣರ ಕೊರಗು. ಆ ಪರಮಾತ್ಮಲ್ಲಿ ರಾತ್ರಿ ಮಳ್ಕೊಳ್ಳೋ ಮುಂದೆ ಬಿಡ್ಕೋತಾರ, ಯಪ್ಪ ಪರಮಾತ್ಮ ನೀನ ಏನಾದ್ರೂ ಮಾಡ್ಬೇಕಪ್ಪ, ಮತ್ತೆ ಭಕ್ತರು ಬಂದವ್ರಿಗೆ ಇಲ್ಲ ಅನ್ನಕ್ಕೆ ಬರಂಗಿಲ್ಲ, ಈ ಪ್ರಸಾದಕ್ಕೆ ಏನಾದ್ರೂ ಒಂದು ಬೇರೆ ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ಆ ಪರಮಾತ್ಮಲ್ಲಿ ಕೇಳ್ಕೊಂಡು ಶರಣರ ರಾತ್ರಿ ಮಲ್ಕೊಂಡ್ರು. ಯಾವಾಗ ರಾತ್ರಿ ಮಲ್ಕೊಂಡ್ರು 12-1 ಗಂಟೆ ಶರಣರಿಗೆ ಒಂದು ಸ್ವಪ್ನ ಬೀಳ್ತೈತಿ. ಕನಸಿನೊಳಗೆ ಸಾಕ್ಷಾತ್ ಪರಮಾತ್ಮ ಬಂದ ಶರಣರಿಗೆ ಹೇಳ್ತಾನ, ನೋಡು ಶರಣ ಬಸವ, ಇಲ್ಲಿವರೆಗೂ ಕೂಡ ಹಲವಾರು ಪವಾಡಗಳನ್ನು ಮಾಡಿದೆಯಲ್ಲಪ್ಪ, ಇನ್ನು ಮುಂದೆ ನಿನಗ ಭಕ್ತರು ಜಾಸ್ತಿ ಆಗ್ತಾ ಹೋಗ್ತಾರ, ನೀ ಎದಕ್ಕೂ ಚಿಂತೆ ಮಾಡಬೇಡ. ದಾಸೋಹ ಹೆಂಗ ಮಾಡ್ಲಿ ಅಂತ ಚಿಂತೆ ಮಾಡಾಕತಿ, ಆ ದಾಸೋಹಕ್ಕ ಬೇರೆ ಒಂದು ಮಾರ್ಗವನ್ನು ತೋರಿಸ್ತೀನಿ. ಇಂದಿನಿಂದ ನೀನು ಸಂತಾನವನ್ನ ಕೊಡ್ತಕ್ಕಂಥವನಾಗಬೇಕು. ನಾಳೆ ದಿವಸ ನಿನ್ನ ಮನೆಯ ಮುಂದೆ ಬರೆಸ್ಬೇಕು. 500 ಕೊಟ್ರೆ ಹೆಣ್ಣು, 1000 ಕೊಟ್ರೆ ಹೆಣ್ಣು ಅಂತ ಬರೆಸು. ಅಲ್ಲಿ ಬಂದಿರತಕ್ಕಂಥ ರೊಕ್ಕದಿಂದ ಏನು ಮಾಡು, ನಿನ್ನ ದಾಸೋಹವನ್ನು ಮಾಡು. ಈ ರೊಕ್ಕವನ್ನು ಎದಕ್ಕೂ ಬಳಸಂಗಿಲ್ಲ, ನಿನ್ನ ದಾಸೋಹಕ್ಕೆ ಅನುಕೂಲ ಆಗಲಿ ಅಂತ ಈ ವರವನ್ನು ನಿನಗೆ ಕೊಡಾಕತ್ತೀನಿ. ನೀ ಸಂತಾನದ ನಿಧಿ ಆಗು ಶರಣ ಬಸವ ಅಂತ ಪರಮಾತ್ಮ ಕನಸಿನೊಳಗೆ ಆಶೀರ್ವಾದವನ್ನು ಮಾಡಿ ಹೋಗ್ತಾನ. ಅದರಂತೆ ಶರಣ ಬಸವರು ಮುಂಜಾನೆ ಎದ್ದು ದೊಡ್ಡಪ್ಪಗೌಡಿಗೆ ಹೇಳ್ತಾರ. ಹೇಳಿ ಏನ್ ಮಾಡಿ ದೊಡ್ಡಪ್ಪಗೌಡನ ಮನೆ ಮುಂದೆ ಬರೆಸಿಬಿಟ್ರು. 500ಕ್ಕೆ ಹೆಣ್ಣು, 1000ಕ್ಕೆ ಗಂಡು, ಯಾರಿಗೆ ಸಂತಾನ ಇಲ್ಲ ಅವರ ಶರಣರ ಹತ್ರ ಬರಬೇಕು. ಶರಣರಿಗೆ ಆ ಪರಮಾತ್ಮನ ಮೇಲೆ ಅಷ್ಟೊಂದು ನಂಬಿಕೆ. ಎಷ್ಟು ನಂಬಿಕೆ ಇಟ್ಟಿದ್ರು ಶರಣರು ಪರಮಾತ್ಮನ. ಏನ ಕಷ್ಟ ಬಂದ್ರು ಕೂಡ ಎಲ್ಲರ ಕಷ್ಟ ಏನ್ ಮಾಡ್ತಿದ್ರು ಅಂತ ಶರಣರಿಗೆ ಹೇಳ್ಕೊತಿದ್ರು. ಮತ್ತೆ ಶರಣರಿಗೆ ಕಷ್ಟ ಬಂದ್ರೆ ಅವ್ರು ಯಾರ ಹತ್ರ ಹೇಳ್ಕೋಬೇಕು? ಅವ್ರ ನಂಬಿಕೆ ಇಟ್ಟಿದ್ದು ಪರಮಾತ್ಮನ ಮೇಲೆ. ಯಾಕ ನಮ್ಮಪ್ಪ ಯಾವತ್ತು ಬಿಡಂಗಿಲ್ಲ, ನನ್ನ ಶಿವ ನನ್ನ ಕೈ ಬಿಡಂಗಿಲ್ಲ ಅನ್ನೋ ದೃಢವಾದ ನಂಬಿಕೆ ಇಟ್ಟಿದ್ರು ಅವರು. ನಮ್ಮ ನಂಬಿಕೆನೂ ಕೂಡ ಹಂಗ ಇಡಬೇಕು. ನಂಬಿಕೆ ಅನ್ನೋದು ಅದಕ್ಕೆ ಹೇಳ್ತಾರಲ್ಲ, 12ನೇ ಶತಮಾನದ ಬಸವಣ್ಣವ್ರು ಹೇಳ್ತಾರ, ನಂಬರು ನೆಚ್ಚರು ಬರೆದೇ ಕರಿವರು ನಂಬಲರಿಯರು ಲೋಕದ ಮನುಜರು. ಬಸವಣ್ಣವ್ರು ಏನ್ ಹೇಳಿದ್ರು, ನಂಬಬೇಕತ್ತೆ. ಹೆಂಗ ನಂಬಬೇಕು? ಪರಮಾತ್ಮನ ನಂಬಬೇಕ. ನಂಬಿಕೆ ಇಟ್ಟು ಅವನು ಕರಿಬೇಕಂತ. ನಮ್ಮ ನಂಬಿಕೆ ಅಂತಂದ್ರ ನಮ್ದು ಹೆಂಗ ನಂಬಿಕೆ ಪೂರ್ತಿ ಸಂಪೂರ್ಣವಾಗಿ ನಂಬಿಕೆ ಇರಂಗಿಲ್ಲ. ನಮ್ಮ ಮಣ್ಣು ಹೇಳಿದ್ನಲ್ಲ, ಅಲ್ಲೊಂದರ್ಧ ಇಲ್ಲೊಂದರ್ಧ ಅಲ್ಲೊಂದರ್ಧ. ನಂಬಿಕೆ ಅನ್ನೋದು ಹೆಂಗಿರ್ಬೇಕು ಅಂದ್ರ, ಸಣ್ಣ ಕೂಸಿರ್ತಾವ ಮನಿಯೊಳಗೆ, ಗೊತ್ತನ್ರಿ ನಿಮಗೆ? ಆ ಸಣ್ಣ ಕೂಸನ್ನ ಹಿಂಗ ಮ್ಯಾಗ ತೂರ್ತೀವಿ ನಾವು. ಮ್ಯಾಗ ತೂರಿದೀವಿ ಅಂತಂದ್ರ ಅವು ಏನ್ ಮಾಡ್ತಾವು? ನಕ್ಕೋತ ಹೊಳೆ ಬರ್ತಾವ. ಎಷ್ಟು ಕುಲುಕುಲ ನಗತಾವಿಲ್ಲ? ಎದಕ್ಕೆ ನಗತಾವ ಅವು? ಎದಕ್ಕೆ ನಗತಾವ ಅಂತಂದ್ರ, ತೂರ್ಯಾನ ಅಂದ್ರ ಈ ತೂರಿದ ವ್ಯಕ್ತಿ ನಾನು ಹಿಡಿತಾನ ಅನ್ನೋ ನಂಬಿಕೆ ಅವತರ ಅಂತಲ್ಲಿ ಇರುತ್ತೆ. ಅದ ಒಮ್ಮೆ ಬಿಟ್ಟು ನೋಡ್ರಿ, ಒಮ್ಮೆ ತೂರಿದವ್ರು ಕೈ ಬಿಟ್ಟು ನೋಡ್ರಿ, ನಿಮ್ಮ ಮುಖ ನೋಡಿದ್ರೆ ಅಳಾಕ್ ಶುರು ಮಾಡ್ಬಿಡ್ತಾವ. ಅಂದ್ರ ಆ ಮಗುವಿನಲ್ಲಿ ಹೆಂಗ ನಂಬಿಕೆ ಇತ್ತು ಹಂಗ ನಂಬಿಕೆ ಅಂತಕ್ಕಂಥ ಬಿಂದಿಗೆ ಯಾವಾಗಲೂ ತುಂಬಿರ್ಬೇಕು. ಶರಣ ಬಸವನ ನಂಬಿಕೆ ಬಿಂದಿಗೆ ಸಂಪೂರ್ಣವಾಗಿ ತುಂಬಿತ್ತು. ಬಿಂದಿಗೆ ಅರ್ಧ ಇರಬಾರ್ದು ನಮ್ಮ ನಂಬಿಕೆಯನ್ನು ಬಿಂದಿಗೆ. ಹೆಂಗಂದ್ರೆ ನೀವು ನೋಡ್ರಿ, ಈಗ ಒಂದು ಕೊಡ ಹೊತ್ಕೊಂಡಿರ್ತೀರಿ. ಕೊಡ ಅಂದ್ರೆ ಗೊತ್ತಾಕವಿಲ್ಲ ನಿಮಗೆ? ಬಿಂದಿಗೆ ಕೊಡ ಅಂದ್ರೆ ನೀರು ತರಬೇಕಾಗಿರ್ತದೆ ದೂರಿಂದ. ನೀರು ತರಗ ಅರ್ಧ ತುಂಬ್ರಿ, ಅರ್ಧ ತುಂಬ ಹೊತ್ಕೊಂಡ್ಬಂದ್ರೆ ಏನಾಗತ್ತ? ಹಿಂದಕ ಮುಂದಕ ಹಿಂದಕ ಮುಂದಕ ಹಿಂಗ್ ಮಾಡ್ತದ. ಹೌದಿಲ್ರಿ? ಹಿಂಗ್ ಮಾಡ್ತದ. ಅದ ತುಂಬಿತ್ತಂದ್ರೆ ಒಟ್ಟ ಅಳಗ್ಯಾಡಂಗಲ್ಲ. ಹಂಗ ನಂಬಿಕೆಯನ್ನು ಬಿಂದಿಗೆ ನಮ್ಮದು ತುಂಬಿರ್ಬೇಕು. ನಿನ್ನ ನಂಬಿಕೆಯನ್ನು ಬಿಂದಿಗೆ ತುಂಬಿದ್ರೆ ನೀ ಎಲ್ಲ ನಿಂತು ಕರೆದ್ರು ಪರಮಾತ್ಮ ಬರ್ತಾನ. ನಂಬಿಕೆ ಇರ್ಬೇಕು, ಹಂಗ ಭಕ್ತಿ ಇರ್ಬೇಕು. ಶರಣ ಬಸವನಿಗೆ ಅವು ಎರಡೂ ಇದ್ದು. ಅವ ಆ ದೇವ್ರು ಈ ದೇವ್ರು ಅಂತ ಕರಿತಿದ್ದಲ್ಲ, ಅವಾಗ ಕಷ್ಟ ಬಂತು ಅಂತಂದ್ರ ಅಲ್ಲೇ ಕುತ್ತಲ್ಲೇ ಪರಮಾತ್ಮ ನೆನೆದ್ರ ಆ ಪರಮಾತ್ಮನ ಬಂದ ಸಹಾಯ ಮಾಡ್ತಿದ್ದ.
ಯಾಕ ಸಾಲ ತೀರಿಸಿದ, ಇಲ್ಲಿ ಬಂದ ದಾಸೋಹಕ್ಕೆ ಏನ್ ಮಾಡಿದ, ಪರಮಾತ್ಮನ ದಾರಿ ಮಾಡಿಕೊಟ್ಟ. ಶರಣಬಸವ ನೀ ಏನ್ ಮಾಡಪ್ಪ, 500 ತಗೊಂಡು ಹೆಣ್ಣು ಕೊಡು, 1000 ತಗೊಂಡು ಗಂಡು ಕೊಡು, ಅದರಿಂದ ನೀ ದಾಸೋಹವನ್ನು ನಡೆಸು ಅಂತ ಅವನ ದಾಸೋಹಕ್ಕೂ ಕೂಡ ಪರಮಾತ್ಮನ ದಾರಿ ಮಾಡಿಕೊಡ್ತಾರೆ. ಹಿಂಗೆ ಯಾವಾಗ ಮನಿ ಮುಂದೆ ಬರ್ಸಿದನು, ಆವಾಗ ಮನಿ ಮುಂದೆ ಬರ್ಸಿರ್ತಕ್ಕಂಥ ಸಂದರ್ಭದೊಳಗ ಆ ಬ್ರಹ್ಮಪುರದ ಅತ್ಯಂತ ದೊಡ್ಡ ವ್ಯಾಪಾರಿಯಾಗಿರ್ತಕ್ಕಂಥವನು ಚೆನ್ನಪ್ಪ ಅನ್ನವ ಶರಣರ ಮನಿ ಮುಂದೆ ಹಾದು ಹೊಂಟಿರ್ತಾನ. ಹಾದು ಹೋಗುವಾಗ ಏನ್ ಮಾಡಿದ, ಅಕಾಡಿ ಕಾಡ್ ನೋಡು ಮುಂದೆ ಬೋರ್ಡ್ ನೋಡ್ಬಿಟ್ಟ. ನೋಡಿ ಓದ್ತಾನ, 500 ಹೆಣ್ಣು 1000 ಗಂಡು. ಅವನಿಗೂ ಕೂಡ ಬಹಳ ವರ್ಷದಿಂದ ಮಕ್ಕಳಾಗಿರಂಗಿಲ್ಲ. ಮನೆಯೊಳಗೆಲ್ಲ ದೊಡ್ಡ ವ್ಯಾಪಾರಿ, ಆಸ್ತಿ ಅಂತಸ್ತಿರುತ್ತೆ, ಆದ್ರೆ ಮಕ್ಕಳಿರಂಗಿಲ್ಲ. ಆಗ ಸೀದಾ ಮನೆಗೆ ಹೋದವನ ತನ್ನ ಹೆಂಡತಿಗೆ ಹೇಳ್ತಾನ, ಹಿಂಗ ಇಲ್ಲಿ ಶರಣರ ಮನಿ ಮುಂದ, ಆ ದೊಡ್ಡಪ್ಪ ಗೌಡ್ರ ಮನಿ ಮುಂದೆ ಹಿಂಗ್ ಬೋರ್ಡ್ ಬರ್ಸ್ಯಾರ, ನಾವು ಹೋಗಿ ಗಂಡ ಮಗನ ಪಡ್ಕೊಂಬರೋಣ ಬಾ ಅಂದ್ರು. ಗಂಡ ಮಗನ ಪಡ್ಕೊಂಬರೋಣ ಬಾ ಅಂದ್ರೆ ಇಬ್ರು ಗಂಡ ಹೆಂಡತಿ ಶರಣ ಬರ್ತಾರ. ಶರಣರು ಕುಂತಿರ್ತಕ್ಕಂಥ ಸಂದರ್ಭದೊಳಗೆ ಬಂದು ಇಬ್ರು ಗಂಡ ಹೆಂಡತಿ ನಮಸ್ಕಾರ ಮಾಡಿದಾಗ ಚೆನ್ನಪ್ಪ ಅಂತಾನ, ಯಪ್ಪ ಶರಣ ಬಸವ, ಹೊರಗೆ ಬೋರ್ಡ್ ನೋಡಿನಿ, 1000 ಕೊಟ್ರ ಗಂಡು ಕೊಡ್ತಿ ಅಂತ, 500 ಕೊಟ್ರ ಹೆಣ್ಣು ಅಂತ ಹಾಕಿದ್ಯಪ್ಪ. ನಮ್ಗೊಂದು ಗಂಡು ಮಗು ಬೇಕಾಗೈತಿ, ನಮ್ಗೆ ಒಟ್ಟ ಸಂತಾನನೇ ಇಲ್ಲ, ನನಗೆ ಆಸ್ತಿ ಐತಿ ಅಂತಸ್ತಿ ಐತಿ, ಅದಕ್ಕೊಂದು ವಾರಸ್ದಾರ ಬೇಕಾಗೈತಿ, ಅದಕ್ಕೆ ಈ ಸದ್ದ ನನಗೊಂದು ಗಂಡು ಮಗು ಕೊಟ್ಟು ಬಿಡಪ್ಪ ಅಂದವ್. ಏನಂದ, ಭಕ್ತರು ಕೇಳೋ ಮಾತಿನೊಳಗೆ ಹೆಂಗಿರ್ತೈತಿ ನೋಡ್ರಿ. ಯಾಕ ಮಾತಿನೊಳಗೆ ಶರಣ ಬಸವ ಭಕ್ತರ ಮಾತುಗಳನ್ನ ಕೇಳ್ತಿದ್ದ, ಎಷ್ಟಂದ್ರೆ ಅವ್ರು ಅಂದಿರ್ತಕ್ಕಂಥ ಒಂದೊಂದು ಮಾತುಗಳು. ಅವ ನನಗ ಸಂತಾನ ವರ ಕೊಡಪ್ಪ ಅನ್ಲಿಲ್ಲ. ಅವೇನಂದ ಬಂದ, ಚೆನ್ನಪ್ಪ ನನಗೆ ಈ ಸದ್ದ ಒಂದು ಗಂಡು ಮಗು ಕೊಟ್ಟು ಬಿಡು ಅಂದ್ಬಿಟ್ಟ. 1000 ರೂಪಾಯಿ ಪಾದಕ್ಕಿಟ್ಟ, ಈ ಸದ್ದ ನನಗೊಂದು ಗಂಡು ಮಗು ಕೊಡು. ಮತ್ತೆ ಈ ಸದ್ದ ಕೊಡಂದ್ರೆ ಏನು ಮಾವಿನಕಾಯಿ ಹರಿದು ಕೊಡಾಕ, ಏನ್ ಮನ್ಯಾನ ಏನು ವಸ್ತು ತಗೊಂಡ್ ಹೋಗಿ ಕೊಡಾಕ, ಅಥವಾ ಒಂದು ಮಗು ಆಗ್ಬೇಕಾಗಿದ್ದೇನೆ 9 ತಿಂಗಳು ಬೇಕು, 9 ದಿವಸ ಬೇಕು ಅಂದ್ರೆ ಒಂದು ಮಗು ಹುಟ್ಟೈತಿ. ಮತ್ ಇವ ಏನು ಕೇಳಿಬಿಟ್ಟ, ನನಗ ಈ ಸದ್ದ ಒಂದು ಮಗು ಕೊಡು. ಇಲ್ಲ ಅನ್ನಕ್ ಬರಂಗಲ್ಲ, ಪರಮಾತ್ಮನ ಇಚ್ಛೆ ಆಗೈತಿ, 1000 ಯಾರು ಕೊಡ್ತಾರ ಅವ್ರಿಗೆ ಗಂಡು ಮಗು ಕೊಡಬೇಕು. ಆಗ ಶರಣ ಬಸವ ಒಂದು ಕ್ಷಣ ವಿಚಾರ ಮಾಡಿಲ್ಲ, ಬಡ ಬಡ ಎದ್ದ, ದೊಡ್ಡಪ್ಪ ಗೌಡ ನೀಲಮ್ಮ ತಾಯಿಗೆ ತೊಟ್ಟಲದೊಳಗೆ ಒಂದು ಕೂಸಿತ್ತ ಗಂಡು ಮಗು ಹೋದವನ ಏನ್ ಮಾಡಿದ, ತೊಟ್ಟಲದೊಳಗೆ ಮಡಗಿರ್ತಕ್ಕಂಥ ಕೂಸಿ ಬಂದ ಅವ್ರಿಗೆ ಕೊಟ್ಟು, ಇವರಪ್ಪ ಈ ಸದ್ದ ಗಂಡು ಮಗು ಅಂದ್ರಲ್ಲ, ಇದ ನಿಮ್ಮ ಮಗು ಅಂತ ಸಾಕ್ರಿ ಅಂತ ಅವ್ರಿಗೆ ಕೈ ಕೊಟ್ಟ. ಬಹಳ ಖುಷಿಯಾಗಿ ಚೆನ್ನಪ್ಪ ಮತ್ತು ಅವನ್ ಹೆಂಡತಿ ಆ ಮಗು ತಗೊಂಡು ಹೋಗಿದ್ರು. ಇಲ್ಲಿ ದೊಡ್ಡಪ್ಪ ಗೌಡ ನೀಲಮ್ಮ ತಾಯಿರ ಭಕ್ತಿ ಹೆಂಗೈತಿ ನೋಡ್ರಿ. ನಿಮ್ಮ ಕೂಸು ಯಾರ ಹಿಂಗ್ ಕೊಟ್ರ ಸುಮ್ಮಿರ್ತೀರ? ಎಲ್ಲಾರ ಒಂದು ತಾಸು ಹೊರಗೆ ಹೋದ್ರೆ ಸುಮ್ಮಿರಂಗಲ್ಲ, ಯಾರ ಗೊತ್ತಿರ್ಲಾರವ್ರು ಎತ್ಕೊಂಡ್ರ ಅಂದ್ರೆ ಸುಮ್ಮಿರಂಗಲ್ಲ. ನಾವು ಬೈತೀವಿ, ಯಾರನಿ ಅಂತ ಕೇಳ್ತೀವಿ. ಆದ್ರ ಸ್ವಂತ ಮಗ ಹಡ್ದಿರ್ತಕ್ಕಂಥ ಮಗು ತೊಟ್ಟಲದೊಳಗೆ ಮಲಗೈತಿ, ಶರಣಬಸವ ಎತ್ಕೊಂಡ್ ಹೋಗಿ ಕೊಡಾಕತ್ತಾನ ಅಂತಂದ್ರ ಒಂದು ಮಾತು ಕೂಡ ದೊಡ್ಡಪ್ಪ ಗೌಡ ಯಾಕೆ ಕೊಡಾಕತಿ ಅನ್ಲಿಲ್ಲ, ನೀಲಮ್ಮ ತಾಯಿನು ಯಾಕೆ ಕೊಡಾಕತಿ ಅನ್ಲಿಲ್ಲ, ಸುಮ್ಮನೆ ನಿಂತು ಬಿಟ್ರು. ಎಂತ ಭಕ್ತಿ ಇರ್ಬೇಕು ಅವ್ರದ್ದು. ಆ ಭಕ್ತಿ ಏನೋ ಇವತ್ತು ಅವ್ರ ಮನೆತನ ಹಂಗ ಬೆಳೆದೈತಿ. ಸುಮ್ಮನೆ ನಿತ್ರು. ಶರಣರು ನೋಡ್ತಾರೆ, ಇಬ್ರು ಸುಮ್ಮನೆ ನಿಂತಾರ. ಯಾಕ್ರಪ್ಪ ಮತ್ ನಿಮ್ ಮಗುನ ಕೊಟ್ಟಿನಿಲ್ಲ, ಏನೂ ಅನ್ಲೇ ಇಲ್ಲ, ಯಾಕವ್ವ ಅಂದವ. ಯವ್ವ ನೀಲವ್ವ, ಮತ್ ಏನೂ ಅನ್ಲೇ ಇಲ್ಲ ತಾಯಿ, ನಿಮ್ಗೇನ್ರ ಬೇಜಾರಾತನು ಅಂತ ಕೇಳಿದ. ಆಗ ನೀಲಮ್ಮ ತಾಯಿ ಹತ್ತಿರ ಬರ್ತಾಳ, ಬಂದು ಶರಣ ಬಸಪ್ಪಗಂತಾಳ, ಯಪ್ಪ ನಾವ್ಯಾಕೆ ಬೇಜಾರು ಮಾಡ್ಕೊಳ್ಳೋಣ, ನಾವ್ಯಾಕೆ ದುಃಖ ಮಾಡ್ಕೊಳ್ಳೋಣಪ್ಪ, ನನಗೆ ಪರಮಾತ್ಮ 2 ಮಕ್ಕಳನ್ನ ಕೊಟ್ಟಾನಪ್ಪ, ನನಗೆ ಪರಮಾತ್ಮ 2 ಮಕ್ಕಳು ಕೊಟ್ಟಾನ. ಸಣ್ಣ ಹೋದ, ದೊಡ್ಡ ಮಗ ನೀ ಅದಿಯಲ್ಲ ತಂದೆ, ನೀನ ನನ್ನ ಮಗ ಆಗ್ಲಕ್ಕೆ, ನೀನು ನನ್ನ ಮಗ. ಆ ದೇಶಮುಖರಿಗೆ ಅತ್ಯಂತ ಮುದ್ದಿನ ಹೆಂಡತಿ, ಬಹಳ ಪ್ರೀತಿ ಹೆಂಡತಿ ಮ್ಯಾಗ. ಹೆಂಡತಿ ಅಂದ್ರೆ ಜೀವ ಅವರಿಗೆ. ಯಾಕಂದ್ರೆ ಯಾವ ತನ್ನ ಮನೆಯನ್ನು ಬಿಟ್ಟು, ಹಡದವ್ರನ್ನು ಬಿಟ್ಟು, ಅಣ್ಣ ತಮ್ಮಂದ್ರ ಬಿಟ್ಟು ನನ್ನ ಅಂತಲ್ಲಿ ಬಂದಾಳ, ನಮ್ಮ ಮನೆಗೆ ಬಂದಾಳ ಅಂತಂದ್ರ ಆಕೆಗೆ ಏನೋ ನೋವು ಮಾಡಬಾರ್ದು, ಆಕೆಗೆ ತ್ರಾಸ ಕೊಡಬಾರ್ದು ಅಂತಕ್ಕಂತಹ ಹೆಂಡತಿ ಮೇಲೆ ಪ್ರೀತಿಯಿಂದ ಹೆಂಡತಿಯನ್ನ ನೋಡ್ಕೋತಿದ್ರು ದೇಶಮುಖರು. ಅಂತ ಹೆಂಡತಿಗೆ ಏನಾಗ್ಬಿಡ್ತಿ ಅಂತಂದ್ರ ಕೆಮ್ಮು, ದಮ್ಮು, ಉದರ ಶೂಲೆ ಪ್ರಾರಂಭ ಆಗಿಬಿಡ್ತಿದೆ. ಮೊದಲಿಗೆ ಕೆಮ್ಮು ಬರ್ತೈತಿ, ಅಲ್ಲೇ ಇಲ್ಲೇ ತೋರಿಸಿದ್ರು. ಮತ್ತ ಕೆಮ್ಮಿನ ಜೋಡಿ ಏನಾಗ್ತಂದ್ರೆ ದಮ್ಮು ಕೂಡ ಕುಡ್ಕೊಂಡ್ಬಿಡ್ತೀವಿ. ಮತ್ತೊಂದ್ ಕಡೆ ತೋರ್ತಾರೆ, ಎಲ್ಲಿ ಆರಾಮಾಗಲಿಲ್ಲ. ಅವೆರಡೂ ರೋಗ ಅಲ್ಲದ. ಮತ್ತು ಉದರ ಶೂಲೆ ಅಂದ್ರೆ ಹೊಟ್ಟೆ ನೋವು, ಉದರ ಶೂಲೆ ಅಂತ ಕರೀತಾರೆ. ಉದರ ಶೂಲೆನೂ ಪ್ರಾರಂಭ ಆಗಿಬಿಡ್ತೈತಿ. ದೇಶಮುಖರು ರತ್ನಿದ್ದವ್ರು ಅಲ್ಲಿ ತೋರಿಸ್ತಾರ, ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲಾ ಕಡೆ ಕರ್ಕೊಂಡು ಹೋಗವ. ಹೆಂಡತಿ ಅಂದ್ರೆ ಅಷ್ಟು ಪ್ರೀತಿ. ಅಲ್ಲಿ ಚಲೋ ತೋರಿಸ್ತಾರೆ, ಅಲ್ಲಿ ಚಲೋ ನೋಡ್ತಾರೆ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗುದು, ಅಲ್ಲಿ ತೋರಿಸ್ಕೊಂಡು ಬರೋದು.
ಇಲ್ಲಿ ಚಲೋ ಹೇಳ್ತಾರ, ಇಲ್ಲಿ ಬಹಳ ಚಲೋ ನೋಡ್ತಾರ ಅಂದ್ರೆ ಇಲ್ಲಿ ಕರ್ಕೊಂಡು ಹೋಗೋದು. ಹಿಂಗ ಎಲ್ಲಾ ಕಡೆ ಏನ್ ಮಾಡಿದ್ರೆ ಅದು ಕರ್ಕೊಂಡು ಹೋದ್ರು. ಎಲ್ಲಾ ದವಾಖಾನೆ ಮುಗಿದು, ಗೌಟಿ ಔಷಧ ಆತು, ಚೀಟಿ ಚಿಪ್ಪಾಟಿ ಎಲ್ಲಾ ಮುಗಿತಿ. ಕೊನೆಗೆ ಹೇಳ್ತಾರ, ನೋಡ್ರಪ್ಪ ನಮ್ಮ ಕೈಲಿ ಆದ ಪ್ರಯತ್ನ ಮಾಡಿವಿ, ಇನ್ನೇನು ಉಳಿತಾರೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ದಿವಸ ಅಷ್ಟು ಉಳಿತಾಳ ಅಷ್ಟು ಮನಿಯೊಳಗ ತಗೊಂಡ್ ಹೋಗ್ರಿ, ಮನಿಯೊಳಗ ನೋಡ್ಕೋರಿ ಅಂತ ಕಳಿಸ್ಬಿಟ್ರು. ಬಹಳ ಪ್ರೀತಿಯಿಂದ ನೋಡಿರ್ತಕ್ಕಂಥ ಹೆಂಡತಿ. ಬಹಳ ದುಃಖ ಅನಿಸ್ತದೆ ದೇಶಮುಖರಿಗೆ. ಧರ್ಮ ಪತ್ನಿ, ಧರ್ಮದಿಂದ ನಡ್ಕೊಂಡಿದ್ಲು, ನನ್ನ ಕೈ ಹಿಡಿದು ನಡೆದಿರ್ತಕ್ಕಂಥ ಪತ್ನಿ ಇರ್ಲಾರ ಹೆಂಗ್ ಬಾಳುದು ಒಂದು ದುಃಖದೊಳಗಿರಾಗ ಅವ್ರ ಮನೆಯೊಳಗೆ ಕೆಲಸ ಮಾಡೋರೊಬ್ರು ಯಾರೋ ಬಂದ ದೇಶಮುಖರಿಗೆ ಹೇಳ್ತಾರೆ, ದೇಶಮುಖರ ಎಲ್ಲಾ ಕಡೆನೂ ಸುತ್ತಾಡಿ ಬಂದ್ಬಿಟ್ಟಿರಪ್ಪ. ಇನ್ನೊಂದು ಇಲ್ಲೇ ಬ್ರಹ್ಮಪುರದೊಳಗೆ ದೊಡ್ಡಪ್ಪ ಗೌಡ್ರ ಅಂತ ಅದಾರಲ್ರಿ, ಜೋಳದ ವ್ಯಾಪಾರ ಮಾಡ್ತಾರಲ್ಲ, ಆ ದೊಡ್ಡಪ್ಪ ಗೌಡ್ರ ಮನೆಯೊಳಗ ಒಬ್ರು ಮಹಾತ್ಮರು ಶರಣ ಬಸವರು ಅಂತದಾರ. ಎಷ್ಟೋ ಮಂದಿ ನಾವು ಅವ್ರ ಇವರಿಂದ ಕೇಳಿವಿ, ಎಷ್ಟೋ ಮಂದಿಗೆ ರೋಗ ಕಡಿಮೆ ಆಗ್ಯಾವು, ಕಣ್ಣಿಲ್ಲವ್ರಿಗೆ ಕಣ್ಣು ಕೊಟ್ಟಾರಂತ, ಮಕ್ಕಳಿಲ್ಲವ್ರಿಗೆ ಮಕ್ಕಳನ್ನು ಕೊಟ್ಟಾರಂತ. ಅವ್ರ ಹತ್ರ ಕರ್ಕೊಂಡು ಹೋದ್ರ ನಿಮ್ ಹೆಂಡತಿಗೆ ಆರಾಮ ಆಗ್ಬೋದೇನಾರು, ಕೊನೆಯದೊಂದು ಇದೊಂದು ಪ್ರಯತ್ನ ಮಾಡಿಬಿಡ್ರಿ. ಆಗ ದೇಶಮುಖರು ಆಯ್ತು ಯಾರು ಬೇಡ ಅಂತಾರ, ಈಗಂತೂ ಎಲ್ಲಾ ಪ್ರಯತ್ನ ಮಾಡಿಬಿಟ್ಟಿನಿ, ಎಲ್ಲಾ ಕಡೆ ಸುತ್ತಿ ಬಂದಿನಿ, ಬರೀ ರೊಕ್ಕ ಹೋಗ್ಯಾವ ಹೊರತು ನನ್ನ ಹೆಂಡತಿಗಂತೂ ಆರಾಮಾಗಿಲ್ಲ, ಇದೊಂದು ಕೊನೆಯ ಪ್ರಯತ್ನ ಯಾಕೆ ಬೇಡ ಅಂತಾರ ಅಂತ ಯಾವ ಜಡ್ಡಿನೊಳಗೆ ಬಿದ್ದಿರ್ತಕ್ಕಂಥ ಹೆಂಡತಿಯನ್ನ ಎತ್ತುಕೊಂಡು ಏನ್ ಮಾಡಿದ್ರು ಅಂತ ಶರಣರ ಹತ್ರ ತರ್ತಾರ. ತಂದ ಶರಣರ ಮುಂದೆ ಮಲಗಿಸಿದ್ರು. ದೇಶಮುಖರು ಬೀಳ್ಕೊತಾರ ಶರಣರಿಗೆ, ಯಪ್ಪ ನಾನಂತರೂ ನಿಮ್ ಹತ್ರ ಒಮ್ಮೆ ಬಂದಿಲ್ಲ, ನಿಮ್ಮನ್ನು ಒಮ್ಮೆ ನೋಡಿಲ್ಲ, ಇದಾ ಮೊದಲನೇ ಬಾರಿಗೆ ನೋಡಾಕತ್ತೀನಿ. ಆದ್ರೆ ಎಲ್ಲರೂ ಹೇಳಿದ್ರು, ಇವರು ಕಿವಿಯಿಂದ ಕೇಳಿನಪ್ಪ, ನೀ ಬಾಳ ದೊಡ್ಡ ಮಹಾತ್ಮ ಅದಿ ಅಂತ. ನನ್ನ ಹೆಂಡತಿ, ಮುದ್ದಿನ ಹೆಂಡತಿ, ಈಕೆ ಅಂದ್ರೆ ನನಗೆ ಪ್ರಾಣ ಅಪ್ಪ. ಸ್ವಲ್ಪ ಮೊದಲು ಕೆಮ್ಮು ಬತ್ತು, ದಮ್ಮು ಬತ್ತು, ಉದರ ಬ್ಯಾನೆ ಬತ್ತು, ಏನಾತೋ ಗೊತ್ತಿಲ್ಲ, ಪೂರ್ತಿ ನೆಲ ಹಿಡಿದು ಬಿಟ್ಟಾಳ. ಒಂದಿಷ್ಟು ನೀನ ಎಲ್ಲಾ ಕಡೆ ತೋರ್ಸಿದ್ದಾಗೈತಪ್ಪ, ಇದು ಕೊನೆಯ ಪ್ರಯತ್ನ ಅಂತಂದ್ರ ನೀನ ಏನಾರು ಮಾಡಪ್ಪ ಅಂತೇನ್ ಮಾಡಿದ್ರೆ ತಂದು ಪಾದಕ್ಕೆ ಹಾಕೀನಿ, ನೀನ ಏನಾದ್ರು ಮಾಡು ಅಂದಾಗ ಶರಣ ಬಸವ್ರ ಅಂತಾರ. ಆ ಹೆಣ್ಮಗಳನ್ನ ನೋಡ್ತಾರ. ನೋಡಿ ಆಯ್ತು ದೇಶಮುಖರ, ಪರಮಾತ್ಮ ಅದನ್ನ ಯಾಕೆ ಚಿಂತೆ ಮಾಡ್ತೀರಪ್ಪ, ನಂಬಿದವ್ರನ್ನ ಪರಮಾತ್ಮ ಎಂದೂ ಕೈ ಬಿಡಂಗಲ್ಲ. ದಾಸೋಹದೊಳಗೆ ಏನ್ ಮಾಡ್ಯಾರ ನೋಡ್ರಿ ಅಂದ್ರು. ದಾಸೋಹದೊಳಗ ಸಂಗತಿ ಮಾಡಿರ್ತಾರ, ಆ ಸಂಗತಿ ತಗೊಂಡ್ಬರ್ತಾರ. ಸಂಗತಿ ತಗೊಂಡ್ಬಂದಾಗ ತಮ್ಮ ಜೋಳಿಗೆಯೊಳಗಿರ್ತಕ್ಕಂಥ ಒಂದಿಷ್ಟು ವಿಭೂತಿ, ಪಾದೋದಕ ಅವನು ತಗೊಂಡ ಏನ್ ಮಾಡಿದ್ರು, ದೇಶಮುಖರ ಹೆಂಡತಿಗೆ ಹನಿ ಮೇಲೆ ವಿಭೂತಿ ಹಚ್ತಾರ. ಒಂದಿಷ್ಟು ಪಾದೋದಕವನ್ನು ಹಾಕಿ ಒಂದಿಬ್ರು ಏನ್ ಮಾಡ್ತಾರೆ, ಎಬ್ಬಿಸಿ ಕುಂದ್ರಿಸಿ ಪ್ರಸಾದವನ್ನು ಸುಖ ಮಾಡಿದ್ರು. ಒಂದು 3-4 ದಿವಸ ಇದೇ ತರ ಮಾಡ್ರಪ್ಪ ಅಂತಾರ. ಆಗ ದೇಶಮುಖರು ತಮ್ಮ ಹೆಂಡತಿಗೆ ಏನ್ ಮಾಡ್ತಾರ, ಅದ ದೊಡ್ಡಪ್ಪನ ಮನೆಯೊಳಗ ದಿನನಿತ್ಯ ಪ್ರಸಾದವನ್ನು ಉಣಿಸ್ತಾ ಒಂದು ಹನಿ ನೀರು ಕೂಡ ಹೋಗುತ್ತಿದ್ದಿಲ್ಲ. ಪೂರ್ತಿ ಜಡ್ಡಾಗಿ ಮಲಗಿರ್ತಕ್ಕಂತಹ ದೇಶಮುಖರ ಹೆಂಡತಿ 3-4 ದಿವಸ ಯಾವಾಗ ಶರಣರ ಸಂಗತಿ ಸಾರನ್ನು ಉಂತಾಳೋ ಆಕೆಯ ಮೈಯೊಳಗಿರ್ತಕ್ಕಂಥ ಎಲ್ಲಾ ರೋಗ ಕೂಡ ಹೋಗಿ ಅತ್ಯಂತ ಚೊಕ್ಕಾಗಿ ಎದ್ದು ಕುಂದಿರುತ್ತಾಳ. ಆಗ ಶರಣರಂತಾರ, ನೋಡ್ರಪ್ಪ ಯಾರಿಗೆ ಕಷ್ಟ ಬರುತ್ತ ಅವರು ಸಂಕಟ ಬಂದವರು ಸಂಕಟಿ ಉಂದ್ರ ಆ ಸಂಕಟನ ಹೋಗತೈತಿ ಅಂತ ಹೇಳ್ತಾರ. ಆ ಸಂಕಟಿಯಿಂದ ಆ ದೇಶಮುಖರ ಹೆಂಡತಿಯ ರೋಗ ಹೋಗತೈತಿ. ಆಗ ದೇಶಮುಖರು ಮತ್ತೆ ಶರಣ ಬಸವರಲ್ಲಿ ಕೇಳ್ಕೊತಾರ, ನನ್ನ ಹೆಂಡತಿನೇನೋ ಆರಾಮ್ ಮಾಡಿದ್ರಪ್ಪ, ನಮಗೊಂದು ಸಂತಾನ ಇಲ್ಲ, ಒಂದು ಸಂತಾನ ಭಾಗ್ಯ ಕೊಡ್ರಿ ಅಂದಾಗ ಶರಣರ ಆಶೀರ್ವಾದವನ್ನ ಮಾಡಿ ಉತ್ತತ್ತಿಯನ್ನ ಕೊಡ್ತಾರೆ. ಹೋಗಿ ದೇಶಮುಖರ ಹೆಂಡತಿ ಭಕ್ತಿ ಭಾವದಿಂದ ಉತ್ತತ್ತಿಯನ್ನು ಸ್ವೀಕಾರ ಮಾಡಿದ್ಲು. ಅದರಂತೆ ಶರಣರ ಆಶೀರ್ವಾದದಂತೆ 1 ವರ್ಷ ತುಂಬುದರೊಳಗ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳ. ಆಗ ದೇಶಮುಖರು ಬಹಳ ಖುಷಿ ಆಗತೈತಿ. ಸಾಯ್ತಾ ಇರ್ತಕ್ಕಂಥ ಹೆಂಡತಿಯನ್ನು ಬದುಕಿಸಿದ್ರು, ನನ್ನ ವಂಶಕ್ಕೊಂದು ವಂಶ ಕುಡಿಯನ್ನ ಕೊಟ್ರು ಅಂತ ಇಬ್ಬರು ಗಂಡ ಹೆಂಡತಿ ಮಗುನ ತಗೊಂಬಂದು ಶರಣರ ಪಾದಕ್ಕೆ ಹಾಕಿ ಶರಣರಿಗೆ ಹೇಳ್ತಾರ ಅವತ್ತಿನ ದಿವಸ, ನೋಡ್ರಪ್ಪ ನನಗಿಷ್ಟೆಲ್ಲ ಉಪಕಾರ ಮಾಡಿದ್ರಿ, ನನ್ನ ವಂಶ ಬೆಳೆಯಂಗ ಮಾಡಿದ್ರಿ, ಇವ್ ನಿಮಗೆ ಏನು ಕೊಟ್ರು ಕಡಿಮೆ, ನನ್ನ ಹೆಂಡತಿನ ಉಳಿಸಿದ್ರಿ, ಸಂತಾನ ಕೊಟ್ರಿ, ನಿಮ್ಗೆ ಏನು ಕೊಟ್ರು ಕಡಿಮೆಪ್ಪ. ಅದಕ್ಕೋಸ್ಕರ ಇಂದಿನಿಂದ ನೀವು ಏನು ಅದಿರಿ ಈ ಜಾಗವನ್ನ ನಿಮ್ಮ ಹೆಸರಿಗೆ ಬರೆದು ಕೊಡ್ತೇನಂತ ಅವತ್ತ ಆ ಬ್ರಹ್ಮಪುರವನ್ನ ಶರಣರ ಹೆಸರಿಗೆ ಬರೆದು ಕೊಡ್ತಾರ ದೇಶಮುಖರು. ಇವತ್ತೇನು ನಾವು ಕಲಬುರಗಿಯೊಳಗೆ ಶರಣ ಬಸವೇಶ್ವರ ಗುಡಿ ಅಂತೇನು ನಾವು ನೋಡ್ತೀವಲ್ಲ, ಆ ಎಲ್ಲ ಜಾಗವನ್ನು ಕೂಡ ದೇಶಮುಖರು ಶರಣರಿಗೆ ದಾನವನ್ನ ಮಾಡಿರ್ತಕ್ಕಂಥ ಜಾಗ. ಅವತ್ತು ದೇಶಮುಖರು ದಾನ ಮಾಡ್ಯಾರಂತ ಇವತ್ತಿನವರೆಗೂ ಕೂಡ ಅವರ ಮನೆತನಕ್ಕೆಂದು ಬಡತನ ಬಂದಿಲ್ಲ. ಅತ್ಯಂತ ಸೌಖಾರಾಗಿ ಅದರ ದೇಶಮುಖರು ಅಲ್ಲೇ ಸೇವೆಯನ್ನ ಮಾಡ್ಕೊಂಡು ಈಗೂ ಕೂಡ ದೇಶಮುಖರು ಅನ್ನೋರು ಏನ್ ಮಾಡಾಕತ್ತಾರ, ಅಲ್ಲಿ ಉಸ್ತುವಾರಿಯನ್ನು ಕೂಡ ನೋಡ್ಕೊಂಡು ಹೊಂಟಾರ. ಅಂದ್ರೆ ಅವತ್ತು ಅವರ ದಾನ ಕೊಟ್ಟ ಫಲ. ಯಾಕೆ ದಾನ ಕೊಡಬೇಕು, ನಾವು ಭೂಮಿ ದಾನ ಕೊಡಬೇಕು ಮಠ ಮಾನ್ಯಗಳಿಗೆ ಅಂತಂದ್ರ ನಾವು ಫಲ ಕೊಟ್ಟ ದಾನ ಕೊಟ್ಟಿವಿ ಅಂತಂದ್ರೆ ಯಾವತ್ತೂ ಕೂಡ ಹೆಸರು ಉಳಿತಕ್ಕಂಥದ್ದು. ಅದು
ರೊಕ್ಕ ರೂಪಾಯಿ ಪ್ರಸಾದ ಮಾಡಿಸಿದ್ವಿ ಅಂತಂದ್ರೆ ಏನಾಗತ್ತ, ಭಾಳ ಅಂದ್ರೆ ಊಟ ಮಾಡಿ ಮನೆಗೆ ಹೋಗಿ ಬಿಡ್ತೀವಿ, ಪ್ರಸಾದ ಮಾಡಿ ಮನೆಗೆ ಹೋಗಿ ಬಿಡ್ತೀವಿ. ಆದ್ರೆ ಭೂಮಿ ಜಾಗ ದಾನ ಕೊಡೋದೈತಿ ನೋಡ್ರಿ. ಅವತ್ತು ದಾನ ಕೊಟ್ಟಿದ್ದು ಇವತ್ತಿನವ್ರಿಗೆ ನೆನೆಸ್ತೀವಲ್ಲ ನಾವು. ಈ ಗದಗಿನೊಳಗೆ ವೀರೇಶ್ವರ ಪುಣ್ಯಾಶ್ರಮ ಅದನ್ನು ಕೂಡ ಒಬ್ಬ ದಾನ ಕೊಟ್ಟಿದ್ದ, ಬಸರಿ ಗಿಡದ ವೀರಣ್ಣನವ್ರು ದಾನ ಕೊಟ್ಟಿದ್ದ. ಅದಕ್ಕೆ ಪುಟ್ಟಜ್ಜರು ಏನ್ ಮಾಡಿದ್ರು, ಅದಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಅಂತ ಹೆಸರಿಟ್ರು. ಅದು ಸಾಯುತನ ಅವ್ರ ಸತ್ರ ಅಲ್ಲ, ಮೊಮ್ಮಕ್ಕಳು ಈ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಹಂಗ ಅದ. ಇವತ್ತು ಶರಣ ಬಸವೇಶ್ವರಿಗ ದೇಶಮುಖರ ಆ ಜಾಗ ದಾನ ಕೊಟ್ಟಾರ ಅಂತಂದ್ರ ಅದು ಎಲ್ಲಿವರೆಗೆ ದಾನ ಕೊಟ್ಟವ್ರ ಹೆಸರು ಉಳಿತೈತಿ? ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ, ಎಲ್ಲಿವರೆಗೆ ಶರಣ ಬಸವ ಅಂತಕ್ಕಂಥ ಹೆಸರು ಇರುತ್ತೋ ಅಲ್ಲಿವರೆಗೂ ಕೂಡ ದೇಶಮುಖರ ಹೆಸರು ಕೂಡ ಇರುತ್ತೆ. ದಿವಸ ನೋಡ್ರಿ, ಶರಣ ಬಸವರ ಅಂದು 1000 ಕೊಟ್ರ ಗಂಡ ಮಗು ಕೊಡ್ತಾನಂದ್ರು, 500 ಕೊಟ್ರ ಏನೋ ಹೆಣ್ಣು ಮಗು ಕೊಡ್ತಾನಂದ್ರೆ ನಂಬಿಕೆ ಯಾರ ಮೇಲೆ ಇಟ್ಟಿದ್ರು? ಪರಮಾತ್ಮ ಮೇಲೆ ನಂಬಿಕೆ ಇಟ್ಟಿದ್ರು. ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟರೆ 1000ಕ್ಕೆ 500ಕ್ಕೆ ಸಂತಾನ ಕೊಡ್ತಾನಂತ ಅವತ್ತಂದ್ರ, ಇವತ್ತ ನಮ್ಮ ವರಲಿಂಗೇಶ್ವರ ಸ್ವಾಮಿಗಳು ಆ ಶರಣ ಬಸವನ ಮೇಲೆ ನಂಬಿಕೆ ಇಟ್ಟ ಟಮಾಟಿ ತುಲಾ ಮಾಡಿದ್ರೆ ನಿಮಗೆ ಸಂತಾನ ಆಗತ್ತ ಬಾಯಿಂದ ಬಂತು. ಅವರ ನಂಬಿಕೆನೂ ಸುಳ್ಳಾಗ್ಲಿಲ್ಲ. ಇವತ್ತೇನು ಟಮಾಟಿ ನೋಡ್ರಿ, ನಾವು ಕೇಳ್ತೀವಿ ತುಲಾಭಾರ ಅಂದ್ರೆ ಗೊತ್ತಾಗಲ್ಲನ್ರಿ ನಿಮ್ಗೆ? ತೂಕ ಮಾಡೋದು ಅಂದ್ರ ಇವ್ರು ಎಷ್ಟು ಕೆಜಿ ಅದಾರ ಅಷ್ಟು ಕೆಜಿ ಹೆಂಗ್ ಬೆಲ್ಲ ಹೇಳಿನಲ್ಲ ಹಂಗೆ ಇವ್ರು ಒಂದ್ ಕಡೆ ಇವ್ರನ್ನ ಕುಂದಿರ್ಸೋದು, ಇನ್ನೊಂದ್ ಕಡೆ ಟಮಾಟಿ ಹಾಕೋದು. ಅವು ತೂಗಬೇಕು, ಎರಡು ಸಮ ಆದ್ರೆ ತುಲಾಭಾರ ಅಂತ ಕರೀತಾರ. ಅದಕ್ಕೆ ಜೋಳ ಗಿಳ ತೂಕ ಮಾಡ್ತಿರಲ್ಲ, ಹಂಗ ತೂಕ ಮಾಡಿ ಕೊಡೋದಕ್ಕೆ ತುಲಾಭಾರ ಅಂತ ಕರೀತಾರ. ಅದಕ್ಕೆ ಅವತ್ತು ನಾವು ರಗಡ್ ಕೇಳ್ತೀವಿ, ರೊಕ್ಕದ ತುಲಾಭಾರ ಕೇಳಿವಿ, ಜೋಳದ ತುಲಾಭಾರ ಕೇಳಿವಿ, ಟಮಾಟಿ ತುಲಾಭಾರ ಇದ ಫಸ್ಟ್ ಟೈಮ್ ನಾವು ಕೇಳಾಕತ್ತಿದ್ದ. ನೋಡ್ರಿ, ಅವತ್ತ ಟಮಾಟಿ ಅಂತಂದಿದ್ರಲ್ಲ ಆ ವರಾನ ಈ ಕೂಸು ತೋರಿಸ್ರಿ. ಇದು ಏನೀಗ ಮಕ್ಕೊಂದೈತಲ್ಲ ಅದು ಕೂಸು ನೋಡ್ರಿ ಎಷ್ಟು ಚಂದ ಐತಿ. ಅಂದ್ರ ಇವ್ರ ವರಲಿಂಗೇಶ್ವರ ಸ್ವಾಮಿಗಳ ಒಂದು ಆಶೀರ್ವಾದ. ಇವ್ರು ಯಾರ ಮ್ಯಾಗ ನಂಬಿಕೆ ಇಟ್ಟಿದ್ರು? ಆ ಶರಣ ಬಸವೇಶ್ವರ ಆ ಗುರುವಿನ ಮೇಲೆ ನಂಬಿಕೆ ಇತ್ತು. ಆ ಶರಣ ಬಸವೇಶ್ವರ ಪರಮಾತ್ಮ ಸುಳ್ಳು ಮಾಡ್ಲಿಲ್ಲ, ಇವರಿಗೆ ಈ ಶರಣ ಬಸವೇಶ್ವರ ಸುಳ್ಳು ಮಾಡ್ಲಿಲ್ಲ. ಶರಣ ಬಸವೇಶ್ವರ ಅದಾನ ಅನ್ನಕ ಇದ ಒಂದು ದೊಡ್ಡ ಉದಾಹರಣೆ ನಮಗ. ಅದಕ್ಕ ಆ ಕೂಸಿಂದ ನಾಳೆ ಏನ್ ಮಾಡ್ತಾರ, ತುಲಾಭಾರ ಕಾರ್ಯಕ್ರಮ ಇರುತ್ತೆ. ನಾಳೆ ಮುಂಜಾನೆ 8 ಗಂಟೆಗೆ ತಾಯಿ ಅಂಧ ಕಲಾವಿದರು ಏನು ನಾವು ಪುಟ್ಟ ಅಜ್ಜಾರ ಅಂತ ಇಷ್ಟೊತ್ತನ ಮಠದ ಬಗ್ಗೆ ಹೇಳಿದಿವಲ್ಲ, ಆ ಮಠ ಬದುಕಿದ್ದ ಯಾರಿಂದ, ಆ ಮಠ ಯಾರಿಗಾಗಿ ಅಂತಂದ್ರ ಅದು ಅನಾಥರಿಗಾಗಿ ಆ ಮಠ. ಹಂಗ ಆ ಮಠದ ಆಶೀರ್ವಾದದಿಂದ, ಪುಟ್ಟಯ್ಯಜ್ಜರ ಆಶೀರ್ವಾದದಿಂದ ಸಂಗೀತವನ್ನ ಕಲಿತು ಎಷ್ಟೋ ಮಂದಿ ಈಗ ಏನ್ ಮಾಡ್ಯಾರ ಅಂತಂದ್ರ ಕಣ್ಣು ಇರ್ತಾವು, ಕೈ ಇರ್ತಾವು, ಕಾಲು ಇರ್ತಾವು, ಎಲ್ಲಾ ಇದ್ದು ಏನ್ ಮಾಡ್ತಾರ ಅಂತಂದ್ರ ಭಿಕ್ಷೆ ಬೇಡಾಕ್ ನಿಂದಿರ್ತಾರ. ಎಲ್ಲಾ ಚಂದ ಇದ್ದು ಭಿಕ್ಷೆ ಬೇಡಾಕ್ ನಿಂತಿರ್ತಾರ. ಆದ್ರ ಪುಟ್ಟಯ್ಯಜ್ಜರ್ ವೀರೇಶ್ವರ ಪುಣ್ಯಾಶ್ರಮ ಕೊಟ್ಟಿದ್ದ ಸಂಸ್ಕಾರ ಹೆಂಗೈತಿ ಅಂತಂದ್ರ, ನಿನಗೆ ಕಣ್ಣಿಲ್ಲ ಅಂದ್ರೂ ಭಿಕ್ಷೆ ಬೇಡಬೇಡಪ್ಪ, ನಾ ವಿದ್ಯೆ ಕೊಡ್ತೀನಿ, ಅದರಿಂದ ನೀ ಬದುಕು ಅಂತ ಸಂಗೀತ ವಿದ್ಯೆಯನ್ನ ಕೊಟ್ಟಿರ್ತಕ್ಕಂಥದ್ದು ವೀರೇಶ್ವರ ಪುಣ್ಯಾಶ್ರಮ. ಅಂತಹ ಒಂದು ಸಂಗೀತದಿಂದ ಅವ್ರು ನೋಡ್ರಿ, ಈಗ ಆ ಸಂಗೀತದಿಂದ ಅಲ್ಲಿ ನನಗೆ ಹಂಗ ಕೊಡ ಅನ್ನಂಗಿಲ್ಲ, ಅವ್ರಿಗೆ ಹಂಗ ನನಗೆ ಅದನ್ನ ಕೊಡ್ರಪ್ಪ ಇದನ್ನ ಕೊಡ್ರಿ ಅನ್ನಂಗಿಲ್ಲ. ನಾವೊಂದಿಷ್ಟು ಕಲಾ ತೋರಿಸ್ತೀನಿ, ಆ ಕಲೆಗೆ ಮೆಚ್ಚಿ ನೀವು ಏನ್ ಕೊಡ್ತೀರ ಅದನ್ನ ತಗೋತೀನಿ ಅಂತ ಅವ್ರು ಬಂದಾರ. ಅದಕ್ಕೆ ಅವ್ರ ಸಂಗೀತವನ್ನ ಹಾಡ್ತಾರ. ಅವ್ರು ಹಾಡಿದ ನಂತರ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟ. ದಾಟಿಸೋ ಅಂಬಿಗರಣ್ಣ, ಇದು ಒಮ್ಮೆ ಒಳೆಯ ದಾಟಿಸೋ ಅಂಬಿಗರಣ್ಣ, ಇದು ಒಮ್ಮೆ ಮತ್ತೊಮ್ಮೆ ಒಳೆಯ ದಾಟಿಸೋ. ಹರಿಗೋಲಿಗೆ ಹವಳದ ಸರ, ನಿನಗಾಕುವೆ ಮುತ್ತಿನ ಹಾರ. ಹರಗೋಲಿಗೆ ಹವಳದ ಸಾರ, ನಿನಗಾಕುವೆ ಮುತ್ತಿನ ಹಾರ. ನೋಡ್ಯಾರೆ ಹೊಳೆಯ ದಾಟಿಸೋ ಅಂಬಿಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬಿಗರಣ್ಣ, ಮತ್ತೊಮ್ಮೆ ಹೊಳೆಯ ದಾಟಿಸೋ.
ತಂಗಿದೇರು 6 ಮಂದಿ, ನನಗಿಡಕೊಂಡು 7 ಮಂದಿ. ಅಕ್ಕ ತಂಗಿದೇರು 6 ಮಂದಿ, ನನಗಿಡಕೊಂಡು 7 ಮಂದಿ. ಅವರಲ್ಲಿ ಚಲುವಿ ನಾನಯ್ಯ ಅಂಬಿಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬಿಗರಣ್ಣ, ಮತ್ತೊಮ್ಮೆ ಹೊಳೆಯ ದಾಟಿಸೋ. ಎಳ್ಳಚ್ಚಿದ ಸಜ್ಜಿಯ ರೊಟ್ಟಿ, ಎಣ್ಣೆ ಬದನೆಕಾಯಿ. ಎಳ್ಳಚ್ಚಿದ ಸಜ್ಜಿಯ ರೊಟ್ಟಿ, ಎಣ್ಣೆ ಬದನೆಕಾಯಿ. ಉಂಡಾರೆ ಹೊಳೆಯ ದಾಟಿಸೋ ಅಂಬಿಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬಿಗರಣ್ಣ, ಮತ್ತೊಮ್ಮೆ ಹೊಳೆಯ. ದೇಶಕ ದಿಕ್ಕವಾದ ವಾಸುಳ್ಳ ರಾಂಪುರ, ದೇಶಕ ದಿಕ್ಕವಾದ ವಾಸುಳ್ಳ ರಾಂಪುರ. ಕಾಸ ಬಕ್ಕ ಪಯ್ಯನ ಮಗಳಯ್ಯ ಅಂಬಿಗರಣ್ಣ, ಇದು ಒಮ್ಮೆ ಹೊಳೆಯ ಅಂಬಿಗರಣ್ಣ, ಮತ್ತೊಮ್ಮೆ ಹೊಳೆಯ ದಾಟಿಸು, ಇದು ಒಮ್ಮೆ ಹೊಳೆಯ ದಾಟಿಸು, ಇದು ಒಮ್ಮೆ ಹೊಳೆಯ ದಾಟಿಸು. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವ ಹರ ಹರ.